ನಮಸ್ತೆ, ವೆಲ್ಕಮ್ ಟು ಜಿಎಸ್ ಕಾಂಪಿಟೇಟಿವ್ ಕಂಟೆಂಟ್. ಸೊ ಇವತ್ತಿನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಂದ್ರೆ ದಟ್ ಇಸ್ ಏನಪ್ಪಾ, ಇವತ್ತು ನಿಮಗೆ ಗೊತ್ತಿರಬಹುದು ಬಜೆಟ್, ಯೂನಿಯನ್ ಬಜೆಟ್, ದಟ್ ಇಸ್ ಕೇಂದ್ರ ಸರ್ಕಾರದ ಬಜೆಟ್, ಕೇಂದ್ರ ಮುಂಗಡ ಪತ್ರ ಆಗಿದೆ ಅಲ್ವಾ, ರಿಲೀಸ್ ಆಗಿದೆ. ಕೇಂದ್ರ ಬಜೆಟ್ ಅನೌನ್ಸ್ ಆಗಿದೆ. ಎನಿಹೌ ಇಲ್ಲಿನ ಕೆಲವು ಸಾರಾಂಶಗಳನ್ನ ತೆಗೆದುಕೊಂಡು ಬಂದಿದ್ದೇನೆ. ಇವುಗಳ ಪ್ರಮುಖ ವಿಚಾರಗಳನ್ನ ನೋಡ್ತಾ ಹೋಗೋಣ. ಓವರ್ ಆಲ್ ಬಜೆಟ್ ಅಲ್ಲಿ ಏನಾಯ್ತು ಸರ್, ಓವರ್ ಬಜೆಟ್ ಅಲ್ಲಿ ಏನಾಯ್ತು ಅಂತೇಳಿ ಕ್ವಿಕ್ ಆಗಿ ಒಂದು ಸ್ವಲ್ಪ ಬೇಗನೆ ಕಡಿಮೆ ಸಮಯದಲ್ಲೇ ಒಂದು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಎನಿಹೌ ಇದನ್ನು ಕನ್ನಡದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ, ನೋಡ್ತಾ ಹೋಗೋಣ. ನೋಡಿ, 2025-26ನೇ ಸಾಲಿನ ಕೇಂದ್ರ ಮುಂಗಡ ಪತ್ರದ ಒಂದು ಸಾರಾಂಶ ಇಲ್ಲಿದೆ. ಸೊ ಇನ್ನು ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ, ನೋಡ್ತಾ ಹೋಗಿ. ಇಲ್ಲಿನ ಕೆಲವು ಪ್ರಮುಖ ಹೆಡ್ಲೈನ್ಸ್ಗಳು, ಏನು ಹೆಡ್ಲೈನ್ಗಳು ಅಂದ್ರೆ ಪ್ರಮುಖ ಮುಖ್ಯಾಂಶಗಳು ಅಂತೀವಲ್ಲ, ಆ ಮುಖ್ಯಾಂಶಗಳನ್ನ ನೋಡೋಣ. 1,00,000 ರೂವರೆಗಿನ ಸರಾಸರಿ ಮಾಸಿಕ ಆದಾಯದ ಮೇಲೆ ತೆರಿಗೆ ಇಲ್ಲ ಅಂತ ಹೇಳಿದ್ದಾರೆ. ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ನೋಡಿ, 1,00,000 ಸರಾಸರಿ ಮಾಸಿಕ ಆದಾಯ, ತಿಂಗಳಿಗೆ 1,00,000 ಆದಾಯ ಇದ್ರೆ ಅವರಿಗೆ ತೆರಿಗೆ ಇಲ್ಲ. ಮಧ್ಯಮ ವರ್ಗದ ಕುಟುಂಬಗಳಿಗೆ ಉಳಿತಾಯ ಮತ್ತು ಬಳಕೆಗೆ ಉತ್ತೇಜನ ನೀಡುವಂತ ಪ್ರಯತ್ನಗಳು. ಹೊಸ ತೆರಿಗೆ ವ್ಯವಸ್ಥೆಯಲ್ಲಿ ವರ್ಷಕ್ಕೆ 12.75 ಲಕ್ಷ ದವರೆಗೆ ಸಂಬಳ ಪಡೆಯುವ ವರ್ಗಕ್ಕೆ ಶೂನ್ಯ ಆದಾಯ ತೆರಿಗೆ. ನೋಡಿ, ತುಂಬಾ ಇಂಪಾರ್ಟೆಂಟ್, ಜೀರೋ ಇನ್ಕಮ್ ಟ್ಯಾಕ್ಸ್. ಮತ್ತೆ ಆಮೇಲೆ ಕೇಂದ್ರ ಬಜೆಟ್ ನಲ್ಲಿ ಗುರುತಿಸಲಾದ ಬೆಳವಣಿಗೆಯ 4 ಎಂಜಿನ್ಗಳು ಅಂತಂದ್ರೆ ಇಲ್ಲಿ 4 ಪ್ರಮುಖ ಮಾನದಂಡಗಳನ್ನ ತೆಗೆದುಕೊಂಡು 4 ಹಂತಗಳಲ್ಲಿ ಚರ್ಚೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಕೃಷಿ ಕ್ಷೇತ್ರದಲ್ಲಿ, ಎಂಎಸ್ಎಂಇ ಕ್ಷೇತ್ರದಲ್ಲಿ, ಹೂಡಿಕೆಯಲ್ಲಿ, ರಫ್ತು ಎಕ್ಸ್ಪೋರ್ಟ್ ಅಲ್ಲಿ ಈ 4 ಎಂಜಿನ್ಗಳು. ಅಂದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು ಎಂಜಿನ್ ಕೆಲಸ ಏನ್ರಿ. ಎಂಜಿನ್ ಕೆಲಸ ಏನು? ಎಂಜಿನ್ ಕೆಲಸ ಒಂದು ವಾಹನವನ್ನ ಮುಂದಕ್ಕೆ ತಳ್ಳುವುದು ವರ್ಕ್ ಆಫ್ ದಿ ಎಂಜಿನ್, ರೈಟ್? ಈ ಎಂಜಿನ್ಗಳು, ಅಂತ ಎಂಜಿನ್ಗಳು ನಮ್ಮ ಭಾರತದಲ್ಲಿ ಯಾವಿದಾವೆ? ನಮ್ಮ ಭಾರತದಲ್ಲಿ ಒಟ್ಟಾರೆಯಾಗಿ ನಮ್ಮ ಭಾರತವನ್ನ ಮುನ್ನಡೆಸ್ತಕ್ಕಂತ, ಮುಂದಕ್ಕೆ ತಳ್ಳುವಂತ ಅಥವಾ ಮುಂದೆ ಹೋಗುವಂತೆ ಮಾಡುವ 4 ಕ್ಷೇತ್ರಗಳು, ದಟ್ ಇಸ್ 4 ಎಂಜಿನ್ಗಳು ಅಂತ ನಾವು ಕರಿತೀವಿ. ದಟ್ ಇಸ್ ಒನ್ ಆಫ್ ದಿ ಕೃಷಿ, ಅಗ್ರಿಕಲ್ಚರ್, ಎಂಎಸ್ಎಂಇ, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರಿತೀವಲ್ವಾ, ಎಂಎಸ್ಎಂಇ, ಮೈಕ್ರೋ ಅಂಡ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಅಂಡ್ ಆಲ್ಸೋ ಹೂಡಿಕೆ, ಶೇರ್ ಇದು. ಆಮೇಲೆ ರಫ್ತು ಈ 4 ಹಂತಗಳಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದೆ, ಅದರ ಕುರಿತಾದ ಒಂದು ಚರ್ಚೆ ಇಲ್ಲಿದೆ. ಈ ಒಂದು ಯೂನಿಯನ್ ಬಜೆಟ್ ಇದನ್ನ ಡೈರೆಕ್ಟ್ ಆಗಿ ನಾನು ನೋಡ್ರಿ, ನಿಮ್ಗೆ ಗೊತ್ತಿರಬಹುದು ಕೇಂದ್ರ ಸರ್ಕಾರದ ಒಂದು ವೆಬ್ಸೈಟ್ ಗಳಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ಯಾವ ಒಂದು ಪದವೂ ಕೂಡ ನಾನು ಎಕ್ಸ್ಟ್ರಾ ಸೇರಿಸಿಲ್ಲ. ಬಿಕಾಸ್ ನಿಮ್ಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಏನಪ್ಪಾ ಅಂತಂದ್ರೆ ಗೌರ್ಮೆಂಟ್ ದೇ ಆಗಿರಬೇಕು. ಬಜೆಟ್ ಅಂದ್ರೆ ಇಲ್ಲಿ ಒಂದು ಪದವನ್ನು ನಾವು ಸೇರಿಸುವಂತ ಬರೋದಿಲ್ರಿ. ಈ ಕಾರಣಕ್ಕಾಗಿ ನಾನು ಇಲ್ಲಿ ಯಾವುದನ್ನು ಸೇರಿಸುವಂತ ಪ್ರಯತ್ನ ಮಾಡಿಲ್ಲ. ಬದಲಿಗೆ ಕೇಂದ್ರ ಸರ್ಕಾರ ಏನು ಡಾಟಾ ಕೊಟ್ಟಿದೆ ಆ ಡಾಟಾವನ್ನ ನಿಮ್ಮ ಮುಂದಿಡುವ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನೋಡ್ತಾ ಹೋಗೋಣ. ಕಡಿಮೆ ಕೃಷಿಯ ಉತ್ಪಾದಕ 100 ಜಿಲ್ಲೆಗಳನ್ನು ಒಳಗೊಳ್ಳುವ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಮಾಡ್ತಾ ಇದ್ದಾರೆ. 1.7 ಕೋಟಿ ರೈತರಿಗೆ ಪ್ರಯೋಜನ. ಎಕ್ಸಾಮ್ ಅಲ್ಲಿ ಕೇಳಬಹುದು, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಇದು ಎಷ್ಟು ಹಳ್ಳಿಗಳನ್ನು ಒಳಗೊಂಡಿದೆ? 100 ಜಿಲ್ಲೆಗಳ ಎಷ್ಟು ಜಿಲ್ಲೆಗಳ ಹಳ್ಳಿಗಳನ್ನು ಒಳಗೊಂಡಿದೆ ಅಂತಂದ್ರೆ 100 ಜಿಲ್ಲೆಗಳನ್ನು ಒಳಗೊಂಡಿದೆ. ನೋಡಿ, 100 ಜಿಲ್ಲೆಗಳು. ತೊಗರಿ, ಉದ್ದಿನ ಬೆಳೆ, ರೈಟ್, ಮಸೂರಗಳು ಮತ್ತು ಇವುಗಳ ಮೇಲೆ ವಿಶೇಷ ಗಮನವನ್ನು ಹೊಂದಿರುವ ದ್ವಿದಳ ಧಾನ್ಯಗಳಲ್ಲಿ ಸ್ವಾವಲಂಬಿ ಮಿಷನ್ ತುಂಬಾ ಇಂಪಾರ್ಟೆಂಟ್ ರೀ. ಏನು ಇದೇನಿದೆಯಲ್ಲ, ದ್ವಿದಳ ಧಾನ್ಯಗಳಿಗೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿ. ಬಿಕಾಸ್ ಇವತ್ತಿನ ಒಂದು ಕಾಲಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡೋದಾದ್ರೆ ಇಲ್ಲಿ ಪ್ರಮುಖವಾದಂತಹ ವಿಚಾರ, ಯಾಕಂತಂದ್ರೆ ಈ ದ್ವಿದಳ ಧಾನ್ಯಗಳು, ದಟ್ ಮೀನ್ಸ್ ನಾವು ಇಂಗ್ಲಿಷ್ ಅಲ್ಲಿ ಪಲ್ಸಸ್ ಅಂತ ಕರಿತೀವಲ್ವಾ, ಪಲ್ಸಸ್. ಈ ಪಲ್ಸಸ್ ತುಂಬಾ ಇಂಪಾರ್ಟೆಂಟ್ ರೀ, ನೆನ್ಪಿಲ್ರಿ. ಓಕೆನಾ? ಎಸ್, ನೋಡ್ತಾ ಹೋಗಿ. 1 ಮಿನಿಟ್ ಕಲರ್ ಚೇಂಜ್ ಮಾಡ್ತೀನಿ. ಎಸ್, ಓಕೆ. ನೋಡಿ, ಇದು ಸೆಟ್ ಆಗಲ್ಲ. ವೈಟ್ ಓಕೆ, ಇಟ್ಸ್ ರೈಟ್. ಬೆಟರ್. ಓಕೆ. ಪರಿಷ್ಕೃತ ಬಡ್ಡಿ ಸಹಾಯಧನ ಯೋಜನೆಯಡಿ ಕೆಸಿಸಿ ಮೂಲಕ ನೋಡಿ ಪಡೆದ 5 ಲಕ್ಷವರೆಗಿನ ಸಾಲ. ಕಿಸಾನ್ ಸಮ್ಮಾನ್ ಇದೆಯಲ್ಲ, ಸೊ ಕೆಸಿಸಿ. ಆಮೇಲೆ ಇಲ್ಲಿ 2025ನೇ ಹಣಕಾಸು ವರ್ಷವು 4.8% ವಿತ್ತೀಯ ಕೊರತೆಯಿಂದ, ಮೀನ್ಸ್ ಫಿಸ್ಕಲ್ ಡೆಪಿಸಿಟ್ ಅಂತ ಹೇಳ್ಬೋದ್ರಿ. ವಿತ್ತೀಯ ಪಾಲಿಸಿ ಫಿಸ್ಕಲ್ ಡೆಪಿಸಿಟ್ ಕೊನೆಗೊಳ್ಳುತ್ತದೆ ಎಂದು ಅಂದಾಜಿಸಲಾಗಿದೆ. ಇದು ನೋಡಿ, ಫಿಸ್ಕಲ್ ಡೆಪಿಸಿಟ್ ಎಷ್ಟಿದೆ? 4.8%. ಗೊತ್ತಿಲ್ಲ, ತುಂಬಾ ಇಂಪಾರ್ಟೆಂಟ್. 2026ಕ್ಕೆ ಇದನ್ನ 4.4%ಕ್ಕೆ ಇಳಿಸುವ ಗುರಿ. ಫಿಸ್ಕಲ್ ಡೆಪಿಸಿಟ್ ಅಂತಂದ್ರೆ ಈಗ ಡೆಪಿಸಿಟ್ ಅಂದ್ರೆ ಏನ್ರಿ? ಕೊರತೆ ಆಗೋದು, ಹಣಕಾಸಿನ ಕೊರತೆ. ಈಗ ನಾವೊಂದು ದುಡ್ಡು ಖರ್ಚು ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ, ಯಾವುದೋ ಒಂದು ಮದುವೆ ಮಾಡ್ತೀವಿ, ಆ ಮದುವೆಗೆ ಬೇಕಾದಾಗ ದುಡ್ಡು
ನಾವು ಇಟ್ಕೊಂಡಿರ್ತೀವಿ. ಎಷ್ಟು ಬೇಕಷ್ಟು ನಾವು ಬಜೆಟ್ ಅಲ್ಲಿ ಹಾಕೊಂಡಿರ್ತೀವಿ. ಇನ್ನು ಏನಾದ್ರೂ ಬೇರೆ ಬೇರೆ ಕೆಲಸಕ್ಕೆ ಅಲ್ಲಿ ಬಂದ್ಬಿಡ್ತಾವ ಮಧ್ಯದಲ್ಲಿ ಜಾಸ್ತಿ ಎಕ್ಸ್ಟ್ರಾ ಒಂದು ದುಡ್ಡಿನ ಅವಶ್ಯಕತೆ ಇರುತ್ತೆ. ಆವಾಗ ಏನ್ ಮಾಡ್ತಾವ್ರಿ, ಆ ದುಡ್ಡು ನಮ್ಮ ಬಜೆಟ್ ಅನ್ನ ನಮ್ದು ಏನಿರ್ತಲ್ಲ ಪ್ಲಾನ್, ಆ ದುಡ್ಡನ್ನ ಮೀರಿ ಕೂಡ ಬೇರೆಯವ್ರ ಹತ್ರ ನಾವು ದುಡ್ಡನ್ನ ಇಸ್ಕೊತೀವಿ. ರೈಟ್, ಬೇರೆಯವರ ಬಳಿ ನಾವು ಇಸ್ಕೊತೀವಿ. ದಟ್ ಇಸ್ ಕಾಲ್ಡ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಇದನ್ನ ನಾವು ಫಿಸ್ಕಲ್ ಡೆಪಿಸಿಟ್ ಅಂತ ಕರಿತೀವಿ. ಹಣಕಾಸಿನ ಕೊರತೆ ಅಂತ ಹೇಳ್ಬೋದು. ಡೆಪಿಸಿಟ್ ಅಂದ್ರೆ ಕಡಿಮೆ ಆಗೋದು ಅಂತ. ಓಕೆ, ಕಡಿಮೆ ಬಿದ್ದಾಗ ಬೇರೆ ಕಡೆ ಇಸ್ಕೊಲೇಬೇಕಲ್ವಾ. ಆ ತರ ನಮ್ಗೆ ಈಗ ಸದ್ಯಕ್ಕೆ 4.8% ಇದೆ ರೀ. ಇದನ್ನ ಹೇಗಾದ್ರೂ ಮಾಡಿ ಮುಂದಿನ ವರ್ಷಕ್ಕೆ 4.4ಕ್ಕೆ ಇಳಿಸುವಂತ ಪ್ರಯತ್ನ ಆಗ್ತಾ ಇದೆ. ನೋಡಿ, ಎಂಎಸ್ಎಂಇಗಳಿಗೆ ಖಾತ್ರಿಯೊಂದಿಗೆ ಸಾಲ 5 ಕೋಟಿಯಿಂದ 10 ಕೋಟಿಗೆ ಹೆಚ್ಚಳ ಮಾಡಿದ್ದಾರೆ. ನೋಡಿ, ಎಂಎಸ್ಎಂಇ ಓಕೆನಾ, ಮೈಕ್ರೋ ಅಂಡ್ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಈ ಒಂದು ಹುದ್ದೆಗಳಿಗೆ, ಈ ಒಂದು ಬಿಸಿನೆಸ್ ಗೆ ಸಂಬಂಧಪಟ್ಟಂತೆ, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಗೆ ಸಂಬಂಧಪಟ್ಟಂಗೆ 5 ಕೋಟಿ ಇತ್ತು ಮೊದಲು, ಈಗ 10 ಕೋಟಿ ಹೆಚ್ಚಳ ಮಾಡಿದರೆ ಸಾಲ ಸೌಲಭ್ಯ. ಸುಮ್ಮನೆ ಅಲ್ಲ ಮತ್ತೆ, ಇಲ್ಲಿ ಯಾರು ಉತ್ತರ ಕೊಡದಿಲ್ರಿ. ತೆಲುಗು ಕವಿ ಈಗ ನಮ್ಮ ದೇಶದ ಹಣಕಾಸು ಮಂತ್ರಿ ಆದಂತ ನಿರ್ಮಲಾ ಸೀತಾರಾಮನ್ ಮಾತಾಡ್ತಾ ಹೇಳ್ತಾರೆ, ತೆಲುಗು ಕವಿ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಯಾಕೋ ತೆಲುಗು ಕವಿ ನೆನಪಾಗಿದ್ದಾರೆ. ಸೊ ಅವರ ಒಂದು ಕೆಲವು ಹಿತನುಡಿಗಳನ್ನ ಹೇಳ್ತಾ ತಮ್ಮ ಭಾಷಣವನ್ನು ಮಾಡ್ತಾರೆ. ಏನಂತ, ದಟ್ ಇಸ್ ತೆಲುಗು ಕವಿ ಮತ್ತು ನಾಟಕಕಾರರಾದಂತಹ ಶ್ರೀ ಗುರಿಜಾಡ ಅಪ್ಪಾರಾವ್ ಇವರನ್ನ ನೆನೆಸ್ತಾರೆ. ಇವ್ರು ಏನ್ ಹೇಳಿದ್ರೆ, ಒಂದು ಮಾತನ್ನ ಹೇಳ್ತಾರೆ, ಬಹಳ ಅದ್ಭುತವಾದಂತ ಮಾತಾರೆ, ಪ್ರತಿಯೊಬ್ಬರಿಗೂ ಅನ್ವಯಿಸ್ತಕ್ಕಂಥ ಮಾತು. ದೇಶವೆಂದ್ರೆ ಕೇವಲ ಅದರ ನೆಲವಲ್ಲ, ಅದು ಜನರ ಒಂದು ದೇಶ. ನೋಡಿ, ಕೇವಲ ನೆಲ ಅಲ್ಲ ರೀ ದೇಶ ಅಂದ್ರೆ, ಜನರು ಒಂದು ದೇಶ ಇದ್ದಂತೆ. ಸೊ ಇದನ್ನ ಯಾರು ಹೇಳ್ತಾರೆ, ಅಪ್ಪಾರಾವ್ ಅವರು ಹೇಳ್ತಾರೆ. ಈ ಮಾತನ್ನ ಉಲ್ಲೇಖ ಮಾತಾಡ್ತಾ ಹೋಗ್ತಾರೆ. ಓಕೆನಾ, ಇದನ್ನ ಮಾಡ್ತಾನೆ ಈ ತರ ಮೋಟಿವೇಶನ್ ಮಾಡಿ ಟ್ಯಾಕ್ಸ್ ಅನ್ನ ಜಾಸ್ತಿ ತಗೋತಿದ್ರೆ ಮೇಡಮ್ ಅವರು. ನೋಡಿ, ಎಂಬ ಪ್ರಸಿದ್ಧ ಮಾತುಗಳನ್ನ ಉಲ್ಲೇಖಿಸಿದ ಹಣಕಾಸು ಸಚಿವರು ಎಲ್ಲಾ ಪ್ರದೇಶಗಳ ಸಮತೋಲಿತ ಬೆಳವಣಿಗೆಯನ್ನು ಉತ್ತೇಜಿಸುವ ವಿಕಾಸ್ ಎಂಬ ಧ್ಯೇಯದೊಂದಿಗೆ 2025-26ನೇ ಸಾಲಿನ ಕೇಂದ್ರ ಮುಂಗಡ ಪತ್ರವನ್ನು ಮಂಡಿಸಿದರು. ಓಕೆನಾ, ಆಮೇಲೆ ಈ ಧ್ಯೇಯಕ್ಕೆ ಅನುಗುಣವಾಗಿ ಹಣಕಾಸು ಸಚಿವರು ಕೆಳಗಿನಗಳನ್ನು ಒಳಗೊಂಡಿರುವ ವಿಕಸಿತ ಭಾರತದ ವಿಶಾಲ ತತ್ವಗಳನ್ನು ವಿವರಿಸ್ತಾರೆ. ಇಲ್ಲಿ ಟೋಟಲ್ ಆಗಿ ಈ ಕೆಲವು ವಿಚಾರಗಳನ್ನ ಇಟ್ಕೊಂಡು ಮುನ್ನಡೆತಾರೆ. ಫಾರ್ ಎಕ್ಸಾಂಪಲ್, ಇವ್ರು ಟಾರ್ಗೆಟ್ ಹಾಕೋತಾರೆ. ಏನ್ ಟಾರ್ಗೆಟ್? ಶೂನ್ಯ ಬಡತನ, ಜೀರೋ ಪಾವರ್ಟಿ. ನೋಡಿ, ಜೀರೋ ಬಡತನವನ್ನ ಜೀರೋ ಮಾಡಿಬಿಡದ್ರಿ, ಬಡತನ ಇಲ್ದಂಗ್ ಮಾಡೋದು ಅಂತ. 100% ಉತ್ತಮ ಗುಣಮಟ್ಟದ ಶಾಲಾ ಶಿಕ್ಷಣ, 100% ಇಲ್ಲಿ ಒಂದು ಎಜುಕೇಶನ್ ಏನಿದೆಯಲ್ಲ, ಶಾಲಾ ಗುಣಮಟ್ಟವನ್ನು, ಕ್ವಾಲಿಟಿ ಆಫ್ ದಿ ಎಜುಕೇಶನ್ ಇಲ್ಲಿ ಮೋರ್ ಮಾಡೋದು ಅಂತ. 100% ಮಾಡೋದು, 100% ಕ್ವಾಲಿಟಿ ಎಜುಕೇಶನ್ ಅನ್ನ ಮಾಡೋದು. ನೋಡಿ, ಅದಾದ ನಂತರ ಉತ್ತಮ ಗುಣಮಟ್ಟದ ಕೈಗೆಟುಕುವ ಸಮಗ್ರ ಆರೋಗ್ಯ ರಕ್ಷಣೆಗೆ ಪ್ರವೇಶ, ಅರ್ಥಪೂರ್ಣ ಉದ್ಯೋಗದೊಂದಿಗೆ 100% ಕುಶಲಕರ್ಮಿ ಅಂತಂದ್ರೆ ಆರ್ಟಿಸನ್ಸ್ ಅಂತ ಕರಿತೀವ್ರಿ. ಅಂದ್ರೆ ದಟ್ ಮೀನ್ಸ್ ಕೈಯಿಂದ ಏನೆಲ್ಲ ಕೆಲಸಗಳನ್ನ ಮಾಡ್ತಾರೆ. ದಟ್ ಮೀನ್ಸ್ ಯಾವ್ದ್ರಿ, ಫಾರ್ ಎಕ್ಸಾಂಪಲ್ ಹಗ್ಗ ಮಾಡೋದಾಗಿರ್ಬೋದು, ಬುಟ್ಟಿ ನೇಯೋದಾಗಿರ್ಬೋದು, ಕೆಲವು ಗೊಂಬೆಗಳನ್ನ ಮಾಡ್ತಾರೆ. ಆ ತರದ ಒಂದು ಕರಕುಶಲ ಕೆಲಸಕ್ಕೆ ನಾವೇನಂತೇವ್ರಿ, ಕುಶಲ ಕಾರ್ಮಿಕರು ಅಂತ ಕರಿತೇವ್ರಿಗೆ, ಅಂತ ಕೆಲಸ ಮಾಡ್ತಕ್ಕಂಥವ್ರನ್ನ. ಆರ್ಥಿಕ ಚಟುವಟಿಕೆಗಳಲ್ಲಿ 70% ಮಹಿಳೆಯರು, ಈ ಒಂದು ಎಕನಾಮಿಕ್ ಒಂದು ಆಕ್ಟಿವಿಟೀಸ್ ಅಲ್ಲಿ 70% ಮಹಿಳೆಯರನ್ನ ಇನ್ವಾಲ್ವ್ ಮಾಡಿಕೊಳ್ಳುವ ಉದ್ದೇಶವನ್ನು ಕೂಡ ಭಾರತ ಸರ್ಕಾರ ಇಟ್ಟುಕೊಂಡಿದೆ. ನೋಡಿ, ಮಹಿಳೆಯರ ಒಂದು ವುಮೆನ್ ಎಂಪವರ್ಮೆಂಟ್ ಆಗ್ತಾ ಇದೆ ಅನ್ನೋ ದೃಷ್ಟಿಕೋನದಲ್ಲಿ ಇದನ್ನ ನಾವು ಅಬ್ಸರ್ವ್ ಮಾಡಬಹುದ್ರಿ. ರೈತರು ನಮ್ಮ ದೇಶವನ್ನು ವಿಶ್ವದ ಆಹಾರ ಬುಟ್ಟಿಯನ್ನಾಗಿ ಮಾಡ್ತಿದ್ದಾರೆ. ಡೆಫಿನೆಟ್ಲಿ ವಿಶ್ವದ ನಮ್ಮ ರೈತರು ಇದ್ದಾರೆ. ಈ ರೈತರು ಇಲ್ಲ ಅಂದ್ರೆ ದೇಶ ಇಲ್ರಿ, ಯಾವುದೇ ದೇಶ ಇಲ್ಲ. ರೈತನೇ ಜೀವನ ಟೋಟಲ್ ಆಗಿ. ಪ್ರಕೃತಿಯ ನಂತರ ಮುಖ್ಯವಾದ ಪ್ರಮುಖ ವ್ಯಕ್ತಿಗಳು ಅಂತಂದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ರೈತರಿದ್ರೇನೆ ಎಲ್ಲರೂ ಅನ್ನೋ ಒಂದು ದೃಷ್ಟಿಕೋನವನ್ನ ನಾವು ಮರಿಬಾರ್ದು. ಈ ಸಲ ಅವರೆಲ್ವ ಊಟ ಹಾಕೋದು, ನಾವ್ ಏನ್ ಮಾಡ್ಬೇಕಂದ್ರು ಅವರ ಒಂದು ರೀತಿಯ ಅನ್ನದಾತರು, ದೇವರ ರೂಪ, ದೇವರ ಸ್ವರೂಪ ಅಂತಾನೆ ಹೇಳುದು ರೈತರು. 2025-26ನೇ ಸಾಲಿನ ಮುಂಗಡ ಪತ್ರವು ಬೆಳವಣಿಗೆಯನ್ನು ವೇಗಗೊಳಿಸಲು ಎಲ್ಲರನ್ನೂ ಒಳಗೊಂಡ ಇನ್ಕ್ಲೂಸಿವ್ ಎಕನಾಮಿ ಅಂತ ಹೇಳ್ಬೋದು. ಇನ್ಕ್ಲೂಸಿವ್ ದಟ್ ಮೀನ್ಸ್ ಎಲ್ಲರನ್ನು ಒಳಗೊಂಡಂತೆ ಬೆಳವಣಿಗೆ, ಇನ್ಕ್ಲೂಸಿವ್ ಗ್ರೋತ್ ಅಂತ ಕರಿತೀವಿ ನಾವು ಅಲ್ವಾ. ಈ ಸುರಕ್ಷಿತವನ್ನು ಎಲ್ಲರನ್ನೂ ಒಳಗೊಂಡು ಆರ್ಥಿಕತೆಯನ್ನ ಮುನ್ನಡೆಸೋದು ಅಂತ. ಖಾಸಗಿ ವಲಯದ ಹೂಡಿಕೆ ಹೆಚ್ಚಿಸಲು, ಕುಟುಂಬಗಳ ಭಾವನೆಗಳನ್ನು ಹೆಚ್ಚಿಸಲು, ಭಾರತದ ಮಹಿಳೆಯರು ಬೆಳೆಯುತ್ತಿರುವ ಮಧ್ಯಮ ವರ್ಗದ ವೆಚ್ಚದ ಶಕ್ತಿಯನ್ನು ಹೆಚ್ಚಿಸಲು ಸರ್ಕಾರದ ಪ್ರಯತ್ನಗಳು ಮುಂದುವರಿಸಿದ್ದಾರೆ. ಜೊತೆಗೆ ಬಡವರು, ಯುವ ಜನರು, ರೈತರು, ಆಮೇಲೆ ಮಹಿಳೆಯರನ್ನು ನೋಡಿ ನಾರಿ ಅಂತ ಕರಿತೀವಿ, ಕೇಂದ್ರೀಕರಿಸುವ ಅಭಿವೃದ್ಧಿ ಕ್ರಮಗಳು ಕೂಡ ಮುಂಗಡ. ಇವುಗಳಿಗೆ ಸಂಬಂಧಪಟ್ಟಂತ ಕೆಲವು ಸ್ಕೀಮ್ಗಳನ್ನು ಅವಕ್ಕೆ ಸಪರೇಟ್ ಆಗಿ ಒಂದು
ಯೋಜನೆ ಏನು ಸಪರೇಟ್ ಬಜೆಟ್ ಅನ್ನು ಕೂಡ ಇದೆ ಆ ಯೋಜನೆಗಳಿಗೆ. ಭಾರತದ ಬೆಳವಣಿಗೆ ಸಾಮರ್ಥ್ಯದ ಜಾಗತಿಕ ಸ್ಪರ್ಧಾತ್ಮಕತೆ ಹೆಚ್ಚಿಸಲು ತೆರಿಗೆ, ವಿದ್ಯುತ್ ಕ್ಷೇತ್ರ, ನಗರಾಭಿವೃದ್ಧಿ ಮತ್ತೆ ಗಣಿಗಾರಿಕೆ, ಹಣಕಾಸು ವಲಯ ನಿಯಂತ್ರಕಗಳಲ್ಲಿ ಪರಿವರ್ತಕ ಸುಧಾರಣೆಗಳನ್ನು ಪ್ರಾರಂಭಿಸುವ ಗುರಿಯನ್ನು ಈ ಮುಂಗಡ ಪತ್ರ ಹೊಂದಿದೆ. ಬಜೆಟ್ ನೋಡಿ, ಬಜೆಟ್ ಎಷ್ಟನ್ನು ಹೊಂದಿದೆ, ಇದಿಷ್ಟು ನೋಡಿ, ಇದಿಷ್ಟು ತುಂಬಾ ಇಂಪಾರ್ಟೆಂಟ್. ಇದು ಆಮೇಲೆ ಇದು ಈ 2 ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟ್ ನೋಡಿ, ಓಕೆನಾ. ಇಷ್ಟನ್ನ ಒಳಗೊಂಡಂತ ಒಂದು ಬಜೆಟ್ ನಮ್ಮ ದೇಶದಲ್ಲಿ ಆಗಿದೆ. ವಿಕಸಿತ ಭಾರತ, ವಿಕಸಿತ ಭಾರತ ಪ್ರಯಾಣದಲ್ಲಿ ಕೃಷಿ ನೋಡಿ, ಆಗ್ಲೇ ನಾವು 4 ಎಂಜಿನ್ಗಳನ್ನು ನೋಡಿದ್ವಿ. ಆ 4 ಎಂಜಿನ್ಗಳಲ್ಲಿ ಇಲ್ಲಿ ಬರ್ತವೆ. ಒಂದು ಕೃಷಿ, MSME, ಏನು ಸ್ಮಾಲ್ ಅಂಡ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, MSME, ಹೂಡಿಕೆ, ಶೇರ್ ಮಾಡೋದು, ಆಮೇಲೆ ಜೊತೆಗೆ ರಫ್ತು, ಎಕ್ಸ್ಪೋರ್ಟ್ ಮಾಡೋದು. ಈ 4 ಎಂಜಿನ್ಗಳಾಗಿದ್ದು ಸುಧಾರಣೆಗಳು ಇಂಧನವಾಗಿವೆ. ಒಳಗೊಳ್ಳುವಿಕೆ, ಇನ್ಕ್ಲೂಸಿವ್, ಮತ್ತೆ ಪವರ್ ಆಗಿರ್ಬೋದು, ಪವರ್ ಮತ್ತೆ ಇನ್ಕ್ಲೂಸಿವ್ ಮನೋಭಾವವು ಮಾರ್ಗದರ್ಶಿ ಆಗಿದೆ ಎಂದು ಕೇಂದ್ರ ಮುಂಗಡ ಪತ್ರ ಈ ಒಂದು ವಿಚಾರವನ್ನ ಈ 2025ರ ಮುಂಗಡ ಪತ್ರದಲ್ಲಿ ಎತ್ತಿ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಮೊದಲ ಎಂಜಿನ್ ಅಂದ್ರೆ ಕೃಷಿಯ ಬಗ್ಗೆ ಡಿಸ್ಕಸ್ ಮಾಡೋಣ. ಕೃಷಿಯ 4 ಉದ್ದೇಶಗಳನ್ನ ಇಟ್ಕೊಂಡು 4 ಎಂಜಿನ್ಗಳು, ಈ 4 ಎಂಜಿನ್ಗಳು ಭಾರತವನ್ನು ಹೊತ್ಕೊಂಡು ಹೋಗ್ತಾ ಇದಾವೆ ಅಂತ, ಓಕೆನಾ. ಈ 4 ಎಂಜಿನ್ ಇಲ್ಲ ಅಂತಂದ್ರೆ, ಯಾವ್ದು ಒಂದಿಲ್ಲ ಅಂತಂದ್ರೆ ಪೂರ್ತಿ ನಾವು ಮುಂದಕ್ಕೆ ಹೋಗೋದಿಲ್ಲ, ಕಷ್ಟ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಅದು ಬೈಕ್ ಆಗಿರ್ಲಿ, ಕಾರ್ ಆಗಿರ್ಲಿ, ಯಾವುದೇ ಒಂದು ವಾಹನ ಆಗಿರ್ಲಿ, ಎಂಜಿನ್ ಇಲ್ಲದೆ ಮುಂದಕ್ಕೆ ಹೋಗುತ್ತಾ? ನೆವರ್. ಆ ರೀತಿಯಲ್ಲಿ ಈ 4 ಎಂಜಿನ್ಗಳಿದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತ ಅಭಿವೃದ್ಧಿ ಆಗೋದಿಲ್ಲ. ಆ ಒಂದು ಕಾರಣಕ್ಕೆ ಈ 4 ಎಂಜಿನ್ಗಳನ್ನ ರೆಡಿ ಮಾಡಿಕೊಂಡು ಮುನ್ನಡೀತಾ ಇದೀವಿ ನಾವು, 4 ಇಂಜಿನ್ಗಳ ಒಂದು ಆಧಾರದ ಮೇಲೆ. ಇನ್ನು ಉತ್ಪಾದಕತೆಯನ್ನು ಹೆಚ್ಚಿಸಲು ಬೆಳೆ ವೈವಿಧ್ಯೀಕರಣವನ್ನು ಅಳವಡಿಸಿಕೊಳ್ಳಲು, ಕೊಯ್ಲಿನ ನಂತರದ ಸಂಗ್ರಹಣೆ ಹೆಚ್ಚಿಸಲು, ನೀರಾವರಿ ಸೌಲಭ್ಯಗಳನ್ನು ಸುಧಾರಿಸಲು, ದೀರ್ಘಾವಧಿ ಮತ್ತು ಅಲ್ಪಾವಧಿಯ ಸಾಲದ ಲಭ್ಯತೆಯನ್ನು ಸುಲಭಗೊಳಿಸಲು 100 ಜಿಲ್ಲೆಗಳು ತುಂಬಾ ಇಂಪಾರ್ಟೆಂಟ್ ನೋಡಿ. ಈಗ ಕೃಷಿಗೆ ಸಂಬಂಧಪಟ್ಟಂತೆ ಎಷ್ಟು ಜಿಲ್ಲೆಗಳ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ? ಯಾವ ಯೋಜನೆ ಇದು? ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅಡಿಯಲ್ಲಿ. ನಾಳೆ ಎಕ್ಸಾಂಪಲ್ ಸ್ಟೇಟ್ಮೆಂಟ್ ಬೇಸ್ಡ್ ಕೇಳ್ತಾರೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯು 200 ಜಿಲ್ಲೆಗಳನ್ನ ಒಳಗೊಂಡಂತೆ ರಾಜ್ಯಗಳ ಸಹಭಾಗಿತ್ವದ ಒಂದು ಕೃಷಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಚರ್ಚೆ ಆಗ್ತಾ ಇದೆ. ಇದು ಆನ್ಸರ್ ಸ್ಟೇಟ್ಮೆಂಟ್ ಕರೆಕ್ಟಾ ರಾಂಗ್? ಕರೆಕ್ಟಾ ರಾಂಗ್? ದಿಸ್ ಸ್ಟೇಟ್ಮೆಂಟ್ ರಾಂಗ್, ಬಿಕಾಸ್ ಅಲ್ಲಿ 100 ಜಿಲ್ಲೆಗಳಂತಿದೆ, ನಾವು 200 ಜಿಲ್ಲೆಗಳಂತ ಸೇರಿಸಿದೀವಿ ಅಲ್ವಾ. ಅವ್ರು ಹಿಂಗೆ ಕೊಡ್ತಾರೆ ನಾಳೆ 200 ಜಿಲ್ಲೆಗಳ. ನಿಮ್ಗೆ 100 ಜಿಲ್ಲೆಗಳಂತ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡ್ಬೋದು. ಅಲ್ಲಿ 200 ಅಂತ ಕೊಟ್ಬಿಟ್ರೆ ಮುಗೀತು, ಕಂಪ್ಲೀಟ್ ಆಗಿ ನಿಮ್ಮ ಆನ್ಸರ್. ಒಂದು ಸ್ಟೇಟ್ಮೆಂಟ್ ಅಲ್ಲಿ ಏನೋ ರಾಂಗ್ ಆದ್ರೆ ಇಡೀ ಆನ್ಸರ್ ರಾಂಗ್ ಆಗ್ಬಿಡ್ತಾರೆ ಅಷ್ಟ, ಮತ್ತೇನಿಲ್ಲ. ಕೌಶಲ್ಯ, ಹೂಡಿಕೆ, ತಂತ್ರಜ್ಞಾನ, ಗ್ರಾಮೀಣ ಆರ್ಥಿಕತೆ ಉತ್ತೇಜನ ನೀಡುವ ಮೂಲಕ ಕೃಷಿಯನ್ನು ಕೊರತೆಯನ್ನು ನಿವಾರಿಸಲು ಸಹಭಾಗಿತ್ವದ ಬಹುವಲಯಗಳ ಗ್ರಾಮೀಣ ಸಮೃದ್ಧಿ ಸ್ಥಿತಿಸ್ಥಾಪಕತ್ವ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಲಾಗುವುದು. ಗ್ರಾಮೀಣ ಮಹಿಳೆಯರು, ಯುವ ಜನರು, ಗ್ರಾಮೀಣ ಯುವ ರೈತರು, ಸಣ್ಣ ಅತಿ ಸಣ್ಣ ರೈತರು ಮತ್ತು ಭೂ ರೈತ ಕುಟುಂಬಗಳು ಕೇಂದ್ರೀಕರಿಸಲು ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ಅವಕಾಶಗಳು ಸೃಷ್ಟಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಯಾಕಂದ್ರೆ ಯಾರಿಗೆಲ್ಲ ಭೂಮಿ ಇಲ್ವೋ ಅವರಿಗೆ ಭೂಮಿಯನ್ನು ಒದಗಿಸುವ ಪ್ರಯತ್ನ ಮಾಡೋದು. ಜೊತೆಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಯುವ ರೈತರಿದ್ದಾರೆ, ಅವ್ರಿಗೂ ಕೂಡ ಕೆಲವು ಸಲಹೆಗಳನ್ನು ಕೊಡೋದು, ಸಾಲವನ್ನು ಕೊಡೋದು, ಮಹಿಳಾ ರೈತರಿಗೆ ಪ್ರೋತ್ಸಾಹ ನೀಡೋದು, ವುಮೆನ್ ಎಂಪವರ್ಮೆಂಟ್ ಆಗುತ್ತೆ. ಅದರಿಂದ ನೋಡಿ, ಮೇನ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಸ್ ಬರ್ರಿ, PSI SI ರೇಟಿಂಗ್ ಬರ್ರಿ, ಅಥವಾ KS ಮೇನ್ಸ್ ಇದೆ, ಆಮೇಲೆ UPSC ಮೇನ್ಸ್ ಇದೆ ಅಲ್ವಾ. ಇವೆಲ್ಲ ಮೇನ್ಸ್ ಆನ್ಸರ್ ರೇಟಿಂಗ್ ಅಲ್ಲಿ ತುಂಬಾ ಅದ್ಭುತವಾಗಿ ಬಳಸಬಹುದ್ರಿ ನೀವು. ಇವನ್ ಆಲ್ಸೋ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅಲ್ಲಿ 1ರಲ್ಲಿ ಕಿತ್ತು ಹೋಗಿತಾರೆ, ಓಕೆನಾ. ಆ ತರ ಇರುತ್ತೆ ಚಾನ್ಸಸ್. ಒಂದೊಂದು ಪದ ಕೂಡ ತುಂಬಾ ಇಂಪಾರ್ಟೆಂಟ್, ಗಮನಿಸ್ತಾ ಹೋಗಿ. ತೊಗರಿ, ಉದ್ದು, ಮಸೂರು ಮೇಲೆ ವಿಶೇಷ, ಯಾಕಂದ್ರೆ ಇತ್ತೀಚೆಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಗಳು ಬಹಳ ಬರ್ತಾ ಇದಾವ್ರಿ. ಹಾಗಾಗಿ ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡ್ತಾ ಹೋಗಿ. ಸರ್ಕಾರವು 6 ವರ್ಷಗಳ ದ್ವಿದಳ ಧಾನ್ಯ ಪಲ್ಸಸ್, ಓಕೆನಾ, ಪಲ್ಸಸ್ಗೆ ಸಂಬಂಧಪಟ್ಟಂಗೆ ಹೆಚ್ಚಾಗಿ ಒತ್ತನ್ನ ಕೊಡ್ತಾ ಇದ್ರೆ. ದಟ್ ಮೀನ್ಸ್ ಏನಪ್ಪಾ ಅಂತಂದ್ರೆ, ಇನ್ನೊಂದು ವಿಚಾರ, ಸಿರಿಧಾನ್ಯಗಳನ್ನ ನಾವು 2023ನ ಸಿರಿಧಾನ್ಯಗಳ ವರ್ಷ ಅಂತ ಕೂಡ ಕರೆದ್ರು ವಿಶ್ವಸಂಸ್ಥೆ ಅಲ್ವಾ. ನೆನಪಿರ್ಲಿ, ಭಾರತ ವಿಶ್ವಸಂಸ್ಥೆಗೆ, ಇಡೀ ದೇಶಕ್ಕೆ ಈ ಸಿರಿಧಾನ್ಯಗಳ ಬಗ್ಗೆ ಬೆಳಕನ್ನು ಚೆಲ್ತಾ ಇದೆ. ಕೇಂದ್ರ ಏಜೆನ್ಸಿ ಆದಂತಹ NAFED ಆಗಿರ್ಬೋದು, NCCF ಆಗಿರ್ಬೋದು, ಮುಂದಿನ 4 ವರ್ಷಗಳಲ್ಲಿ ರೈತರಿಂದ 3 ಬೆಳೆಕಾಳುಗಳನ್ನು ಖರೀದಿಸಲು ಸಿದ್ಧವಾಗಿದೆ. ಆಮೇಲೆ ತರಕಾರಿಗಳು, ಹಣ್ಣುಗಳ ಸಮಗ್ರ ಕಾರ್ಯಕ್ರಮ, ಹೆಚ್ಚಿನ ಇಳುವರಿ ನೀಡುವ ಬೀಜಗಳ ರಾಷ್ಟ್ರೀಯ ಮಿಷನ್ ಆಗಿರ್ಬೋದು, 5 ವರ್ಷಗಳ ಹತ್ತಿ ಉತ್ಪಾದಕತೆಯ ಮಿಷನ್, ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳನ್ನು ಪ್ರಮುಖ ರೀತಿಯಲ್ಲಿ ಉತ್ತೇಜಿಸಲು ಇತರ ಕ್ರಮಗಳ ಬಗ್ಗೆ ಮುಂಗಡ ಪತ್ರ ವಿವರಿಸಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್, ಕಿಸಾನ್ ಕ್ರೆಡಿಟ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ರೀ. ಒಂದ್ ರೀತಿ ಕಿಸಾನ್ ಸಮ್ಮಾನ್ ನಿಧಿ ನಿಮಗೆ ಗೊತ್ತಿರಬಹುದು. ಕಿಸಾನ್ ಸಮ್ಮಾನ್ ನಿಧಿ ಮುಖಾಂತರ ಇಲ್ಲಿ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿ ಹಾಕ್ತಾರೆ. ವಾರ್ಷಿಕವಾಗಿ 6,000 ಅಂದ್ರೆ ಪ್ರತಿ ಎಷ್ಟು 4 ತಿಂಗಳಿಗೆ 2,000 ಅಂತ ಏನ್ ಮಾಡ್ತಾರೆ, ಇಲ್ಲಿ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ 6,000 ಹಾಕ್ತಾರೆ ವರ್ಷಕ್ಕೆ. ಆದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೂಡ ಅವರ ಒಂದು ಕೃಷಿಗೆ ಒಂದು ಆರ್ಥಿಕತೆಗೆ ಸಹಾಯ ಆಗ್ಲಿಕ್ಕೆ ಇಲ್ಲಿ ಜಾಸ್ತಿ ಮಾಡಿದ್ದಾರೆ. ಸಾಲ ನೋಡಿ, ಸಾಲ ಕೊಡ್ತಾರೆ ಕಿಸಾನ್ ಕ್ರೆಡಿಟ್ ಒಂದು ಯೋಜನೆ ಅಡಿಯಲ್ಲಿ. ನೋಡಿ, ಮೂಲ ಪರಿಷ್ಕೃತ ಬಡ್ಡಿ ಸಹಾಯಧನ ಯೋಜನೆ ಅಡಿಯಲ್ಲಿ ಪಡೆದ
ಸಾಲದ ಮಿತಿಯನ್ನು 3 ಲಕ್ಷದಿಂದ 5 ಲಕ್ಷ. ಮೊದಲು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಂದ್ರೆ ಸರ್ಕಾರ ಕೊಡ್ತಾ ಇತ್ತು, 3 ಲಕ್ಷ ಕೊಡ್ತಾ ಇತ್ತು. ಈಗ ಇಟ್ ಇನ್ಕ್ರೀಸಸ್ ಟು ದ 5 lakh. ಇಟ್ ಇನ್ಕ್ರೀಸ್ ಟು ದ 5 lakh. ಹೆಚ್ಚಿನದಾಗಿ ಶ್ರೀಮತಿ ಹಣಕಾಸು ಸಚಿವರಾದ ಶ್ರೀಮತಿ ಸೀತಾರಾಮನ್ ಅವರು ಹೇಳ್ತಾರೆ, ನಿರ್ಮಲಾ ಸೀತಾರಾಮನ್. ಎಸ್ ಡೆಫಿನೆಟ್ಲಿ ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಎರಡನೇ ಒಂದು ಎಂಜಿನ್ ಯಾವ್ದ್ರಿ? MSME, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳು. ಓಕೆನಾ? ಸೂಕ್ಷ್ಮ ಅತಿ ಸಣ್ಣ ಮಧ್ಯಮ ಎಂಟರ್ಪ್ರೈಸಸ್ ಅಂದ್ರೆ ಉದ್ಯಮಗಳು. ನೋಡಿ, ರಫ್ತಿನ ಶೇಕಡ 45% ಪಾಲು ಈ MSMEಗಳ ಹೊಂದಿದ್ದೇವೆ. ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ 45% ಇದೆ ರೀ. ತುಂಬಾ ಅದ್ಭುತವಾಗಿ ಇವೆಲ್ಲ ಪಾಯಿಂಟ್ ಅನ್ನು ಇಟ್ಕೊಂಡು ಬರೀರಿ ದಯವಿಟ್ಟು. ಮೇನ್ಸ್ ಅನ್ನ ಆಗಿರ್ಬೋದು ಅಥವಾ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಮಾಡುವಾಗ ಒಂದೊಂದು ಪದ ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ. ಇವು ಅಭಿವೃದ್ಧಿಗೆ ಎರಡನೇ ಶಕ್ತಿ. ದಿಸ್ ಇಸ್ ಸೆಕೆಂಡ್ ಇಂಜಿನ್. ನೋಡಿ, ಎಂದು ಹಣಕಾಸು ಸಚಿವರು ವಿವರಿಸ್ತಾರೆ. MSMEಗಳು ಹೆಚ್ಚಿನ ದಕ್ಷತೆಯನ್ನು ಸಾಧಿಸಲು ಸಹಾಯ ಮಾಡಲು ಆಂತರಿಕ ಉನ್ನತೀಕರಣ, ಬಂಡವಾಳಕ್ಕೆ ಉತ್ತಮ ಪ್ರವೇಶ, MSMEಗಳ ಹೂಡಿಕೆ ವಹಿವಾಟು ಮಿತಿಗಳನ್ನು ಕ್ರಮವಾಗಿ 2.5 ಮತ್ತು 2 ಪಟ್ಟು ಹೆಚ್ಚಿಸಲಾಗಿದೆ. ಇದಲ್ಲದೆ ಖಾತ್ರಿಗಳ ಸಾಲ ಲಭ್ಯತೆಯನ್ನು ಹೆಚ್ಚಿಸುವ ಕ್ರಮಗಳನ್ನು ಸಹ ಘೋಷಿಸಲಾಗಿದೆ. 5 ಲಕ್ಷ ಮಹಿಳೆಯರನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೊದಲ ಬಾರಿಗೆ ಉದ್ಯಮಿಗಳಿಗೆ ಹೊಸ ಯೋಜನೆ ಪ್ರಾರಂಭಿಸುವುದಾಗಿ ಹಣಕಾಸು ಸಚಿವರು ಘೋಷಿಸಿದರು. 5 ವರ್ಷಗಳಲ್ಲಿ 2 ಕೋಟಿವರೆಗಿನ ಅವಧಿ ಸಾಲ 2 ಕೋಟಿವರೆಗೆ ಕೊಡ್ತಾರೆ ನೋಡಿ. 5 ವರ್ಷಗಳಲ್ಲಿ ಸಾಲವನ್ನ ಕೃಷಿ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರಿಗೂ ಅಥವಾ ಹಲವು ದೇಶದ ಮಹಿಳಾ ರೈತರಿಗೆ. ತುಂಬಾ ಇಂಪಾರ್ಟೆಂಟ್. ಮೇಡ್ ಇನ್ ಇಂಡಿಯಾ ಬ್ರಾಂಡ್ ಅನ್ನು ರಚಿಸಲು ಈ ಒಂದು ಉದ್ದೇಶವನ್ನು ಈ ವರ್ಷದ ಮುಂಗಡ ಪತ್ರ ಹೊಂದಿದೆ. ಮೇಡ್ ಇನ್ ಇಂಡಿಯಾ ಎಲ್ಲವೂ ಭಾರತದಲ್ಲಿ ಆಗಬೇಕು. ಇನ್ನೊಂದು ಮೇಕ್ ಇನ್ ಇಂಡಿಯಾ. ಈ ಮೇಕ್ ಇನ್ ಇಂಡಿಯಾದ ಬಗ್ಗೆ ಇವರು ಹೆಚ್ಚಾಗಿ ಮಾತಾಡ್ತಾರೆ. ಸಣ್ಣ ಮಧ್ಯಮ ದೊಡ್ಡ ಕೈಗಾರಿಕೆಗಳನ್ನು ಒಳಗೊಂಡು ರಾಷ್ಟ್ರೀಯ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ತಯಾರಿಸಲು ಮಿಷನ್ ಅನ್ನು ಸ್ಥಾಪಿಸ್ತದೆ. ಜೊತೆಗೆ MSMEಗಳು ನೋಡಿ ಆಗ್ಲೇ ಮಾತಾಡಿದ್ರೆ 45% ಪಾಲನ್ನು ಇವೇ ಹೊಂದಿದ್ದಾರೆ. ನೆಕ್ಸ್ಟ್ ಹೇಳೋದಾದ್ರೆ ಇಲ್ಲಿ ಏನೋ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ನೋಡಿ. ಎಲ್ಲಾ MSMEಗಳ ಹೂಡಿಕೆ ಮತ್ತು ವಹಿವಾಟು ಮಿತಿಗಳನ್ನು ಕ್ರಮವಾಗಿ 2.5ರಿಂದ 2 ಪಟ್ಟು ಹೆಚ್ಚಿಸಲಾಗಿದೆ. 2ರಿಂದ 2 ಪಟ್ಟು ಮತ್ತು 2 ಪಟ್ಟು ಹೆಚ್ಚಿಸಲಾಗಿದೆ. ಇದಲ್ಲದೆ ಖಾತರಿಯೊಂದಿಗೆ ಸಾಲ ಸೌಲಭ್ಯ ಕೂಡ ಕೊಡಲಾಗುತ್ತೆ ಇವರಿಗೆ MSMEದವರಿಗೆ. ನೀವು ಆರ್ಥಿಕತೆಯನ್ನ ಸ್ವಲ್ಪ ಬೆಳೆಸ್ಬೇಕಲ್ರಿ. 5 ಲಕ್ಷ ಮಹಿಳೆಯರು ಇದರಲ್ಲಿ ನೋಡಿ. ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಎಷ್ಟ್ರಿ? ಅಲ್ಲಿ ಕೂಡ ಎಷ್ಟು? 5 ಲಕ್ಷ. ಇಲ್ಲಿ ಕೂಡ ನೋಡಿ MSMEಗೆ 5 ಲಕ್ಷ. ಇಲ್ಲಿ ಎಷ್ಟಾಯ್ತು? ಇಲ್ಲಿ ಇಲ್ಲಲ್ವಾ? ಎಸ್, ಎನಿಹೌ ಓಕೆನಾ, 5 ಲಕ್ಷ ನೆನಪಿಲ್ಲ. ಎಸ್, ರಿಪೀಟ್ ಆಗಿದೆ. ಐ ಥಿಂಕ್ ಇದು ರಿಪೀಟ್ ಆಗಿದೆ. ಇಟ್ಸ್ ಓಕೆ, ಡೋಂಟ್ ವರಿ. ಗೌರ್ಮೆಂಟ್ ಅವ್ರು ರಿಪೀಟ್ ಮಾಡಿದ್ರು. ಇರಲಿ. ಮೂರನೇ ಇಂಜಿನ್ ಯಾವ್ದ್ರಿ? ಹೂಡಿಕೆ. ಮೂರನೇ ಇಂಜಿನ್ ಹೂಡಿಕೆ. ನೋಡಿ, ಈ ಹೂಡಿಕೆಯಲ್ಲಿ ನಮ್ಮ ಭಾರತ ಎಷ್ಟು ಮಟ್ಟಿಗೆ ಮುಂದೆ ಇದೆ. ಮೂರನೇ ಇಂಜಿನ್ ಇದು. ಮೂರನೇ ಇಂಜಿನ್. ಆಮೇಲೆ ಎಂದು ವ್ಯಾಖ್ಯಾನಿಸಿದ ಕೇಂದ್ರ ಸಚಿವರು ಜನರು ಆರ್ಥಿಕತೆ ಮತ್ತು ನಾವೀನ್ಯತೆಗಳಲ್ಲಿ ಹೂಡಿಕೆಗಳಿಗೆ ಆದ್ಯತೆ ನೀಡ್ತಾರೆ. ಈ ಶೇರ್ ಮಾರ್ಕೆಟ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಹೋಗ್ತಾ ಇದ್ದಾರೆ ಜನ ಅಲ್ವಾ? ಶೇರ್ ಮಾಡ್ತಾ ಇದ್ದಾರೆ. ಆ ಶೇರ್ ಮಾರ್ಕೆಟ್ ಅಲ್ಲಿ ಕುಂತು ಸಾಕಷ್ಟು ಜನ ದುಡಿತಾರೆ. ವಾರನ್ ಬಫೆಟ್ ನೋಡಿರ್ಬೋದು ನೀವು, ರಾಕೇಶ್ ಜುಂಜುನ್ವಾಲಾ ಇವರೆಲ್ಲ ಬರೀ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿನೇ ಶ್ರೀಮಂತರಾದವರು, ದೇಶದ ಅಗ್ರಗಣ್ಯ ಶ್ರೀಮಂತರ ಪಟ್ಟಿಯಲ್ಲಿ ಸೇರಿದವರು. ಇವರೇನೋ ದುಡ್ಡು ಬಿಸಿನೆಸ್ ಮಾಡಿಲ್ಲ, ಯಾವ್ದು ಕಂಪನಿ ಸ್ಟಾರ್ಟ್ ಮಾಡಿಲ್ಲ. ನೋ, ನಾಟ್ ಅಟ್ ಆಲ್. ದೇ ಓನ್ಲಿ ಇನ್ವೆಸ್ಟೆಡ್ ಇನ್ ದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅವರು. ವಾರನ್ ಬಫೆಟ್ ದೇಶದ ಅತ್ಯುನ್ನತ ಟಾಪ್ 10 ಶ್ರೀಮಂತರಲ್ಲಿ ಅವರು ಕೂಡ ಒಬ್ಬರಾದ್ರು. ಏನ್ ಸಾಮಾನ್ಯನ್ರಿ. ಜನರ ಬಂಡವಾಳದ ಹಾಡಿಯಲ್ಲಿ ಮುಂದಿನ 5 ವರ್ಷಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 50,000 ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನ ತುಂಬಲಿ. ಇದು ಟಿಂಕರಿಂಗ್ ಆಗ್ಬೇಕು. ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನ ಏನ್ ಮಾಡಿದ್ರೆ ಸ್ಥಾಪಿಸಲಾಗುವುದು ಎಂದು 50,000 ಸರ್ಕಾರಿ ಶಾಲೆಗಳಲ್ಲಿ ಲ್ಯಾಬ್ಗಳ ಸಂಖ್ಯೆ ಆಗ್ಬೇಕು. ಯಾಕಂತಂದ್ರೆ ನಮ್ಮಲ್ಲಿ ನಮ್ಮ ಒಂದು ಇವತ್ತಿನ ಶಾಲಾ ಶಿಕ್ಷಣ ಕಾಲೇಜುಗಳಲ್ಲಿ ಸ್ಕಿಲ್ ಬೇಸ್ಡ್ ನಾಲೆಜ್ ಕಡಿಮೆ. ಸ್ಕಿಲ್ ಬೇಸ್ಡ್ ಪಠ್ಯದ ನಾಲೆಜ್ ಜಾಸ್ತಿ ನಮ್ಮಲ್ಲಿ. ಆದ್ರೆ ಇವತ್ತಿನ ದಿನಮಾನದಲ್ಲಿ ನಾವು ಅಭಿವೃದ್ಧಿ ಆಗ್ಬೇಕಂತಂದ್ರೆ ಸ್ಕಿಲ್ ಬೇಸ್ಡ್ ನಾಲೆಜ್ಗಿಂತ ಹೆಚ್ಚಾಗಿ, ಈಗ ಪುಸ್ತಕ ಪಠ್ಯಕ್ಕಿಂತ ಅಲ್ಲಿ ಇರ್ತಕ್ಕಂಥ ನಾಲೆಜ್ಗಿಂತ ಹೆಚ್ಚಾಗಿ ಇಲ್ಲಿ ಸ್ಕಿಲ್ ಬೇಸ್ಡ್ ನಾಲೆಜ್ ವರ್ಕೌಟ್ ಆಗ್ತಾ ಇದೆ. ಅದರ ಮೇಲೆ ನಾವು ಹೆಚ್ಚಿನ ಗಮನವನ್ನ ಕೇಂದ್ರೀಕರಿಸಬೇಕಾಗುತ್ತೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಭಾರತ್ ನೆಟ್ ಯೋಜನೆ ಅಡಿ ಗ್ರಾಮೀಣ ಒಂದು ಪ್ರದೇಶಗಳಲ್ಲಿ ಎಲ್ಲಾ ಒಂದು ಸರ್ಕಾರಿ ಶಾಲೆಗಳಲ್ಲಿ ನೆಟ್ ಇರಬೇಕು ಅಂತ ಸಂಪರ್ಕ. ಈ ಟೆಕ್ನಾಲಜಿ ಡಿಜಿಟಲ್ಗೆ ಸಂಬಂಧಪಟ್ಟಂಗೆ ನೋಡಿ, ಆರೋಗ್ಯ ಕೇಂದ್ರಗಳಲ್ಲಿ ಬ್ರಾಡ್ ಸಂಪರ್ಕವನ್ನು ಒದಗಿಸಲಾಗುವುದು ಮತ್ತು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದರು. ಶಾಲೆ ಉನ್ನತ ಶಿಕ್ಷಣಕ್ಕಾಗಿ ಡಿಜಿಟಲ್ ರೂಪದ ಭಾರತೀಯ ಭಾಷಾ ಪುಸ್ತಕಗಳನ್ನು ಒದಗಿಸಲು ಭಾರತೀಯ ಭಾಷಾ ಪುಸ್ತಕ ಯೋಜನೆಯನ್ನು ಜಾರಿಗೊಳಿಸುವುದು ಎಂದು ಅವರು ಹೇಳ್ತಾರೆ. ಜೊತೆಗೆ ಮೇಕ್ ಫಾರ್ ಇಂಡಿಯಾ, ಮೇಕ್ ಫಾರ್ ದಿ ವರ್ಲ್ಡ್ ತುಂಬಾ ಇಂಪಾರ್ಟೆಂಟ್ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್. ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ.
ಹೂಡಿಕೆಗೆ ಸಂಬಂಧಪಟ್ಟದ್ದು. ಅಗತ್ಯವಿರುವ ಕೌಶಲ್ಯಗಳೊಂದಿಗೆ ನಮ್ಮ ಯುವಕರನ್ನು ಸಜ್ಜುಗೊಳಿಸುವ ಜಾಗತಿಕ ಪರಿಣಿತಿ, ಯುವಕರ ಪಾತ್ರ ಬಹಳ ಇಂಪಾರ್ಟೆಂಟ್. ದೇಶ ಮುಂದುವರಿಬೇಕಂದ್ರೆ ಯುವಕರು ಮುಂದುವರಿಬೇಕ್ರಿ. ಇಲ್ಲಿ ಯುವಕರು ಬೆಳೆಯದ ಹೊರತು ದೇಶ ಅಭಿವೃದ್ಧಿ ಆಗುದಿಲ್ಲ. ದಿಸ್ ಇಸ್ ಅ ಕ್ಲಿಯರ್. ನಾನಂತೂ ಇದಂತೂ ಸ್ಪಷ್ಟವಾಗಿ ಹೇಳ್ತೀನಿ. ಯುವಕರು ಬೆಳೆದರೆ ಮಾತ್ರ ದೇಶ ಬೆಳೆಯುತ್ತೆ ಇವತ್ತಿನ ಒಂದು ದಿನದಲ್ಲಿ. ಎಷ್ಟು ಮಟ್ಟಿಗೆ? ಬಿಕಾಸ್ ನಮ್ಮದು ಯೂತ್ ದೇಶ ರೀ. ಯೂತ್ಸ್ ಇದ್ದಾರೆ ಬಹಳಷ್ಟು. ಓಕೆನಾ? ರೈತರು ಬಿಡಿ, ರೈತರು ನಮ್ಮ ದೇಶವನ್ನ ನಡೆಸ್ತಾ ಇದ್ದಾರೆ. ರೈತರಿಲ್ಲದೆ ನಾವಂತೂ ಇಲ್ಲ, ಯುವಕರೇ ಇಲ್ಲ ಅಲ್ವಾ? ಅದು ಅವರು ಒಂದು ಸಪರೇಟ್, ಅವ್ರದೇ ಚರಿತ್ರೆ ಸಪರೇಟ್ ರೀ. ಆದ್ರೆ ಯೂತ್ಸ್ ಇದಾರಲ್ರಿ, ಇವತ್ತಿನ ಸ್ಕಿಲ್ ಬೇಸ್ಡ್ ಡೆವಲಪ್ಮೆಂಟ್ ಆಗ್ಬೇಕಂತಂದ್ರೆ ಯುವಕರ ಪಾತ್ರ ಅತಿ ಮುಖ್ಯವಾಗಿದೆ. ಎಲ್ಲಾ ಯುವಕರಲ್ಲಿ ತಮ್ಮದೇ ಆದಂತಹ ಒಂದು ಹೊಸ ಹೊಸ ಸ್ಕಿಲ್ ಗಳನ್ನ ಬೆಳೆಸ್ಕೋಬೇಕು. ಜೊತೆಗೆ ಇಲ್ಲಿ ಯುವಕರು ತಮ್ಮ ಸ್ಕಿಲ್ ಗಳ ಮುಖಾಂತರ ದೇಶದ ಅಭಿವೃದ್ಧಿಗೆ ತಮ್ಮ ಒಂದು ಕೊಡುಗೆಯನ್ನು ಕೂಡ ಕೊಡಬೇಕಾಗುತ್ತೆ. ಜೊತೆಗೆ ನೋಡಿ, ಪಾಲುದಾರಿಕೆಯೊಂದಿಗೆ ಕೌಶಲ್ಯಕ್ಕಾಗಿ 5 ರಾಷ್ಟ್ರೀಯ ಶ್ರೇಷ್ಠತಾ ಕೇಂದ್ರಗಳನ್ನು ಸ್ಥಾಪಿಸುವುದು ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೆನಪಿಡಿ ಇವೆಲ್ಲ. ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಬರ್ತದೆ. ಇನ್ನು 6 ತಿಂಗಳಲ್ಲಿ ಎಐ ಬರ್ಬೇಕಂತ ಹೇಳಿ ಭಾರತ ಸರ್ಕಾರ ತೀರ್ಮಾನ ಮಾಡಿದೆ ನಿನ್ನೆ ಅಲ್ವಾ? ಐ ಥಿಂಕ್ ನಿನ್ನೆ ಕರೆಂಟ್ ಅಫೇರ್ಸ್ ಇತ್ತು. ಒಂದ್ 2-3 ದಿನ ಆಯ್ತು. ಯಾಕಂದ್ರೆ ಡೀಪ್ ಸೀಕ್ ಬಂದಾಗ ಎಲ್ಲರನ್ನು ಡೀಪ್ ಆಗಿ ಅರ್ಥ ಮಾಡಿಸ್ಬಿಟ್ಟಿದೆ. ಎಲ್ಲರಿಗೂ ಡೀಪ್ ಆಗಿ ಅರ್ಥ ಆಗಿದೆ. ಇಲ್ಲಿ ಇಡೀ ಜಗತ್ತಿಗೆ ಅಮೆರಿಕನೇ ಎದುರೋಗಿದೆ ಅಲ್ವಾ? ಎನ್ವಿಡಿಯಾ ಅನ್ನೋ ಒಂದು ಕಂಪನಿ ಅಂತೂ ಶೇರ್ ಮಾರ್ಕೆಟ್ ಪೂರ್ತಿ ಹೋಗ್ಬಿಡ್ತ್ರಿ. ಅದೆಲ್ಲ ಕಂಪನಿ ಮುಚ್ಕೊಳ್ಳೋ ಲೆವೆಲ್ಗೆ ಬಂದ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಲಾಸ್ ಆಗಿಬಿಟ್ಟಿದೆ. ಇನ್ನೇನ್ ಹೇಳ್ಬೇಕು? ಡೀಪ್ ಸೀಕ್ ಅನ್ನೋ ಒಂದು ಈ ಕೃತಕ ಬುದ್ಧಿಮತ್ತೆ ಇದೆ ಅಲ್ರಿ. ಸೊ ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗುತ್ತೆ ಅಂತಂದ್ರೆ ನೋಡಿ, ಇಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಇನ್ ದ ಎಂಟೈರ್ ದಿಸ್ ಜನರೇಷನ್ ಅಂತ ಹೇಳ್ಬೋದ್ರಿ. ಯಾಕಂದ್ರೆ ಚೀನಾ ನೋಡಿ ಎಷ್ಟು ಮಟ್ಟಿಗೆ ಶಾರ್ಪ್ ಆಗಿ ಕರೆಕ್ಟ್ ಆಗಿ ಟ್ರಂಪ್ ಅಧಿಕಾರ ವಹಿಸೋ ಟೈಮಲ್ಲೇ ಅವರು ತಮ್ಮ ಈ ಡೀಪ್ ಸಿಕ್ ಅನ್ನ ರಿಲೀಸ್ ಮಾಡಿಬಿಟ್ರು. ಸೊ ಇಟ್ಸ್ ಅ ಬ್ರಿಲಿಯಂಟ್ ಟ್ಯಾಲೆಂಟ್ ಅಂತ ಹೇಳ್ಬೋದ್ರಿ. ಕೆಲವು ಸರಿ ಏನ್ ಮಾಡ್ಬೇಕಂತ ನಮ್ಮ ಶತ್ರುಗಳ ಒಂದು ಟ್ಯಾಲೆಂಟ್ ಅನ್ನ ಹೊಗಳ್ಬೇಕಾಗತ್ತೆ, ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. ಆದ್ರೆ ಅಪ್ರಿಶಿಯೇಟ್ ಮಾಡ್ತಾನೆ ಅವರ ಒಂದು ಹೆಂಗ ಬೆಳೆದ್ರು. ಸೊ ಅದನ್ನ ಮೀರಿ ಬೆಳೆಯುವಂತ ಶಕ್ತಿಯನ್ನ ನಾವು ಪಡ್ಕೊಳ್ಬೇಕು. ಇಟ್ಸ್ ಅ ಚಾಲೆಂಜ್ ರೈಟ್. ಓಕೆ, ಹಾಗಾಗಿ ಈ ಚೀನಾ ಮಾಡ್ತು ಅದ್ಯಾಕೆ ನಮ್ಗೆ ಅಂತೇಳಿ ಈ ತರ ಏನು ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದ್ರಿ. ಯಾಕಂದ್ರೆ ಅವ್ರು ಮುಂದೆ ಹೋಗ್ತಾ ಇದಾರೆ, ನಾವು ಹಿಂದೆ ಇದೀವಿ ಅಂತಂದ್ರೆ ನಾವು ಮುಂದೆ ಹೋಗ್ಬೇಕಂದ್ರೆ ಏನ್ ಮಾಡಬೇಕು? ಇಟ್ಸ್ ಅ ಚಾಲೆಂಜಿಂಗ್ ರೀ. ನಮ್ಮ ಭಾರತದಲ್ಲಿ ಏನು ಯಾವ್ದೇ ರೀತಿ ಕೊರತೆ ಇಲ್ರಿ. ಭಾರತದಲ್ಲಿ ಯುವಕರಿಗೆ ಏನ್ ಕಡಿಮೆ, ಟ್ಯಾಲೆಂಟ್ ಇರೋರಿಗೆ ಏನ್ ಕಡಿಮೆ? ಎಲ್ಲ ಟ್ಯಾಲೆಂಟ್ ಇದೆ. ಚೀನಾ ನಮ್ ಹಿಂದಕ್ಕೆ ಹಾಕ್ಬೋದು, ಏನ್ ತೊಂದರೆ ಇಲ್ಲ. ಅಷ್ಟು ಮಟ್ಟಿಗೆ ಟ್ಯಾಲೆಂಟೆಡ್ ಪರ್ಸನ್ಸ್ ನಮ್ಮಲ್ಲಿ ಇದ್ದಾರೆ. ಅವರನ್ನ ಸದುಪಯೋಗ ಪಡಿಸಿಕೊಳ್ಳುವಂತ ಒಂದು ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ಬೇಕಾಗಿದೆ ಅಷ್ಟೇ. ಎಸ್, ಅದನ್ನು ಗುರುತಿಸುವಂತ ಕೆಲಸ ಮಾಡ್ಬೇಕಾಗುತ್ತೆ. ನೋಡಿ, ಗಿಗ್ ಕಾರ್ಮಿಕರ ಗುರುತಿನ ಚೀಟಿ ಆಗಿರ್ಬೋದು, ಆಮೇಲೆ ಈ ಶ್ರಮ್ ಪೋರ್ಟಲ್ ನಲ್ಲಿ ಅವರ ನೋಂದಣಿ ಮತ್ತೆ ಜನ ಆರೋಗ್ಯ ಯೋಜನೆ, ಆರೋಗ್ಯ ರಕ್ಷಣೆಗಾಗಿ ಸರ್ಕಾರ ವ್ಯವಸ್ಥೆ ಮಾಡುತ್ತದೆ ಎಂದು ಮುಂಗಡ ಪತ್ರದಲ್ಲಿ ಹೇಳಿದರು. ಜೊತೆಗೆ 3 ವರ್ಷಗಳ ಪೈಪ್ಲೈನ್ ಒಂದಿಗೆ ಯೋಜನೆಗಳನ್ನ ರೂಪಿಸ್ತವೆ ಸಚಿವಾಲಯ. PPP ನೋಡಿ, ಇಲ್ಲಿ ನೋಡಿ, ಟ್ರಿಬಲ್ ಪಿ ಒಂದು ಮಾದರಿಯಲ್ಲಿ. ಓಕೆನಾ? ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಆ ಒಂದು ಮಾದರಿಯಲ್ಲಿ 3 ವರ್ಷಗಳ ಪೈಪ್ಲೈನ್ ಒಂದಿಗೆ ಏನ್ ಮಾಡ್ಬೇಕು? ಇಲ್ಲಿ ಕೆಲಸ ಮಾಡೋಕೆ ಯೋಜನೆಗಳನ್ನ ಅಂತ ಸೀತಾರಾಮನ್ ಮೇಡಮ್ ಅವರು ಹೇಳಿದರು. ಜೊತೆಗೆ ಬಂಡವಾಳ ವೆಚ್ಚ ಸುಧಾರಣೆಗಳ ಪ್ರೋತ್ಸಾಹಕ್ಕಾಗಿ ರಾಜ್ಯಗಳಿಗೆ 50 ವರ್ಷಗಳ ಬಡ್ಡಿ ರಹಿತ ಸಾಲಕ್ಕಾಗಿ 1.5 ಲಕ್ಷ ಕೋಟಿ ರೂಪಾಯಿಗಳನ್ನು ಪ್ರಸ್ತಾಪಿಸಲಾಗಿದೆ. ರಾಜ್ಯಗಳಿಗೆ 50 ವರ್ಷಗಳ ಬಡ್ಡಿ ರಹಿತ, 50 ವರ್ಷಗಳ ಬಡ್ಡಿ ಇಲ್ಲ, ಆಮೇಲೆ ಬಡ್ಡಿ ಕೊಡ್ಬೇಕು ಅವರು. 1.5 ಲಕ್ಷ ಕೋಟಿ, ಸರಿ ಸುಮಾರು 1.5 ಲಕ್ಷ ಕೋಟಿ ಅಂತ ಹೇಳ್ಬೋದ್ರಿ. ಇಷ್ಟು ರಾಜ್ಯ ಒಂದು ಬಂಡವಾಳ ವೆಚ್ಚ ಸುಧಾರಣೆ ಪ್ರೋತ್ಸಾಹಕ್ಕಾಗಿ ರಾಜ್ಯಗಳಿಗೆ ಕೊಡ್ತಾರೆ ಅಂತ. ಹೊಸ ಯೋಜನೆಗಳಲ್ಲಿ 10 ಲಕ್ಷ ಕೋಟಿಗಳಿಗೆ ಬಂಡವಾಳ ಮರಳಿ ಪಡೆಯಲು 2025-30 2ನೇ ಆಸ್ತಿ ನಗದೀಕರಣ ಯೋಜನೆಯನ್ನು ಕೂಡ ಘೋಷಣೆ ಮಾಡ್ತಾರೆ. ನೋಡಿ, ಇನ್ನೊಂದು ಜನಭಾಗಿದಾರ ಅಂತ ಇದೆ, ತುಂಬಾ ಇಂಪಾರ್ಟೆಂಟ್ ಒಂದು ಯೋಜನೆ ಇದು. ಏನಂದ್ರೆ ಈ ಜನಭಾಗಿದಾರ ಮೂಲಕ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಗಳ ಮೂಲ ಸೌಕರ್ಯ ಮತ್ತು ಕಾರ್ಯಾಚರಣೆ. ಜನಭಾಗಿದಾರ ಯಾವ್ದಕ್ಕೆ ಸಂಬಂಧಪಟ್ಟಿದೆ ನಾಳೆ ಕೇಳಿದ್ರೆ, ಅದು ಏನಂತಂದ್ರೆ ಗ್ರಾಮೀಣ ಮಟ್ಟದ ಕೊಳವೆ ನೀರು ಸರಬರಾಜು ಯೋಜನೆಗೆ ಸಂಬಂಧಪಟ್ಟಂತೆ ಪೈಪ್ಲೈನ್ ಅನ್ನು ಲಿಂಕ್ ಮಾಡುತ್ತೆ. ಜಲ ಜೀವನ ಮಿಷನ್ ಗೊತ್ತಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ನಿರ್ವಹಣೆ ಗುಣಮಟ್ಟವನ್ನು ಗಮನದಲ್ಲಿಟ್ಟುಕೊಂಡು ಜಲ ಜೀವನ ಮಿಷನ್ ಅನ್ನು 2028ರವರೆಗೆ ವಿಸ್ತರಿಸಲಾಗಿದೆ. 2028ರವರೆಗೆ ಏನ್ ಮಾಡಿದ್ರೆ ವಿಸ್ತರಿಸಲಾಗಿದೆ. ಜನಭಾಗಿದಾರಿ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಎಕ್ಸಾಮ್ ಅಲ್ಲಿ ಕೇಳ್ಬೋದ್ರಿ. ಮತ್ತೆ ನಗರಗಳು ಬೆಳವಣಿಗೆ ಕೇಂದ್ರಗಳ ನಗರಗಳ ಸೃಜನಾತ್ಮಕ ಪುನರಾಭಿವೃದ್ಧಿ, ನೀರು ಮತ್ತು ನೈರ್ಮಲ್ಯ ಪ್ರಸ್ತಾವನೆಗಳು ಕಾರ್ಯಗತಗೊಳಿಸಲು ಸರ್ಕಾರ 1 ಲಕ್ಷ ಕೋಟಿ ರುಗಳ ಒಂದು ಚಾಲೆಂಜ್ ಫಂಡ್ ನೋಡಿ. ಅಂದ್ರೆ ನಗರ ಒಂದು ಮಟ್ಟಕ್ಕೆ ಸಂಬಂಧಪಟ್ಟಂಗೆ, ನಗರೀಕರಣಕ್ಕೆ ಸಂಬಂಧಪಟ್ಟಂಗೆ ಎಷ್ಟು 1 ಲಕ್ಷ ಕೋಟಿಯನ್ನ ಮಾಡಿದೆ. ಇದರ ಜೊತೆಗೆ ನಾವೀನ್ಯತೆಯಲ್ಲಿ ಹೂಡಿಕೆಯ ಅಡಿಯಲ್ಲಿ ಖಾಸಗಿ ವಲಯದಿಂದ ನಡೆಸಲ್ಪಡುವ ಸಂಶೋಧನಾ ಅಭಿವೃದ್ಧಿಯ ನಾವೀನ್ಯತೆ ಉಪಕ್ರಮಗಳನ್ನು ಕಾರ್ಯಗತಗೊಳಿಸಲು 20,000 ಕೋಟಿ ಸ್ಕಿಲ್ ಬೇಸ್ಡ್ ಒಂದು ರಿಸರ್ಚ್ ಗಳಿಗೆ ಸಂಬಂಧಪಟ್ಟಂಗೆ ನೋಡಿ 20,000 ಕೋಟಿಯನ್ನು ಖರ್ಚು ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಇದರ ಸದುಪಯೋಗ ನಮ್ಮ ಯುವಕರು ಸದುಪಯೋಗಿಸ್ಕೋಬೇಕಾದ್ರೆ, ಇದರ ಸದುಪಯೋಗ ನಮ್ಮ ಯುವಕರು ಪಡಿಸ್ಕೊಳ್ಬೇಕಾಗುತ್ತೆ. ಜೊತೆಗೆ ಹಣಕಾಸು ಸಚಿವರು ರಾಷ್ಟ್ರೀಯ ಜಿಯೋ ಸ್ಪೆಷಲ್ ಮಿಷನ್ ಅನ್ನ ಪ್ರಸ್ತಾಪನೆ ಮಾಡ್ತಾರೆ. ಜಿಯೋ ಸ್ಪೆಷಲ್ ಮಿಷನ್ ಜೊತೆಗೆ ಮೂಲಸೌಕರ್ಯ ದತ್ತಾಂಶಗಳನ್ನ ಅಭಿವೃದ್ಧಿಪಡಿಸಲು ತುಂಬಾ ಇಂಪಾರ್ಟೆಂಟ್. ಇನ್ಫ್ರಾಸ್ಟ್ರಕ್ಚರ್ ಡಾಟಾ ಬಹಳ ಇಂಪಾರ್ಟೆಂಟ್ ರೀ. ಅದಕ್ಕೆ ಜಿಯೋ ಸ್ಪೆಷಲ್ ಮಿಷನ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಈ ಡಾಟಾ ಇಲ್ಲ ಅಂತಂದ್ರೆ ಏನು ನಡೆಯಲ್ರಿ.
ಡಾಟಾಗಳು ಇರಲೇಬೇಕು. ಡಾಟಾಗಳು ಇದ್ರೆ ಮಾತ್ರ ಮುಂದೆ ಏನು ಅಭಿವೃದ್ಧಿ ಮಾಡಬೇಕು, ಏನು ಕುಂಠಿತ ಆಗಿದೆ ನಮ್ಮ ದೇಶದಲ್ಲಿ, ಏನು ಬೆಳವಣಿಗೆ ಆಗ್ಬೇಕೀಗ, ಯಾವ ಒಂದು ಯೋಜನಾ ತರಬೇಕೀಗ ಮುಂದೆ ಅಂತೇಳಿ ತೀರ್ಮಾನ ಮಾಡ್ಬೋದು. ವಿತೌಟ್ ಡಾಟಾ ವಿ ಕಾಂಟ್ ಡೂ ಎನಿಥಿಂಗ್ ಅಂಡ್ ಆಲ್ಸೋ ವಿ ಕಾಂಟ್ ಡೆವಲಪ್ಮೆಂಟ್, ವಿ ಕಾಂಟ್ ಡೆವಲಪ್, ರೈಟ್. ಶಿಕ್ಷಣ ಸಂಸ್ಥೆಗಳು, ವಸ್ತು ಸಂಗ್ರಹಾಲಯ, ಗ್ರಂಥಾಲಯ, ಖಾಸಗಿ ಸಂಗ್ರಹಾಲಯದೊಂದಿಗೆ ನೋಡಿ 1 ಕೋಟಿ ವೆಚ್ಚ ಹೆಚ್ಚು ಹಸ್ತಪ್ರತಿಗಳನ್ನು ಸಮೀಕ್ಷೆ ಮಾಡಲು, ದಾಖಲಿಸಲು, ಸಂರಕ್ಷಿಸಲು ಜ್ಞಾನ ಭಾರತ ಮಿಷನ್ ತುಂಬಾ ಇಂಪಾರ್ಟೆಂಟ್. ಜ್ಞಾನ ಭಾರತ ಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಖಾಸಗಿ ಸಂಗ್ರಾಹಕರು ಮತ್ತು ಗ್ರಂಥಾಲಯ ಸಂಗ್ರಾಹಕ ಶಿಕ್ಷಣ ಸಂಸ್ಥೆಯಿಂದ ಹಸ್ತಪ್ರತಿಗಳನ್ನ ಸಮೀಕ್ಷೆ ಮಾಡ್ತಾ ಇದ್ದಾರೆ. ತುಂಬಾ ಇಂಪಾರ್ಟೆಂಟ್ ರೀ. ನೋಡಿ, ಜ್ಞಾನ ಹಂಚಿಕೆಗಾಗಿ ಭಾರತೀಯ ಜ್ಞಾನ ವ್ಯವಸ್ಥೆಗಳ ರಾಷ್ಟ್ರೀಯ ಭಂಡಾರ, ಡಿಜಿಟಲ್ ಭಂಡಾರವನ್ನು ಸಹ ಪ್ರಸ್ತಾಪಿಸಿದೆ. ಡಿಜಿಟಲ್ ಆಗಿ ಏನೇ ಆದ್ರೂ ಇವಾಗ ಡಿಜಿಟಲ್ ಅನ್ನು ಜಾಸ್ತಿ ಮಾಡ್ತಾರೆ. ನಾವು 4ನೇ ಒಂದು ಹಂತಕ್ಕೆ ಬರೋದಾದ್ರೆ ದಟ್ ಇಸ್ ಕಾಲ್ಡ್ ಎಕ್ಸ್ಪೋರ್ಟ್. ನಾವು ರಫ್ತಿನಲ್ಲಿ ಯಾವ ರೀತಿ ಇದೀವಿ? ಸೀತಾರಾಮನ್ ಮೇಡಮ್ ಅವರು ರಫ್ತುಗಳನ್ನು ಬೆಳವಣಿಗೆ 4ನೇ ಇಂಜಿನ್ ಅಂತ ಹೇಳ್ತಾರೆ. ಜೊತೆಗೆ ಇವುಗಳನ್ನು ಎಂಎಸ್ಎಂಇ ಮತ್ತು ಹಣಕಾಸು ಸಚಿವಾಲಯ ಜಂಟಿಯಾಗಿ ನಡೆಸ್ತಾರೆ. ನೋಡಿ, ಎಂಎಸ್ಎಂಇ ಮತ್ತು ಹಣಕಾಸು ಸಚಿವಾಲಯ, ಎಂಎಸ್ಎಂಇ ಸಪರೇಟ್ ಆಗಿ ಒಂದು ಸಚಿವಾಲಯ ಇದೆ. ಸೊ ರಫ್ತು ಸಚಿವಾಲಯ ಅಂತಂದ್ರೆ ಇದು ಕೇಂದ್ರ ಸರ್ಕಾರದಲ್ಲಿ ಮಾತ್ರ ಬರ್ತಾರೆ, ಆದ್ರೆ ರಾಜ್ಯ ಸರ್ಕಾರದಲ್ಲಿ ನಾವು ಇಲಾಖೆಗಳು ಅಂತ ಕರಿತೀವಿ. ಕೇಂದ್ರ ಸರ್ಕಾರ ಅಂತಂದ್ರೆ ಸಚಿವಾಲಯ ಇದೆ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದೆ ಅಂತ ಅರ್ಥ ಮಾಡ್ಕೋಬೇಕು. ಮಿಷನ್ ರಫ್ತು ಮಾರುಕಟ್ಟೆಗೆ ಪ್ರವೇಶಿಸಲು ಎಂಎಸ್ಎಂಇಗಳಿಗೆ ಸಹಾಯ ಮಾಡ್ತದೆ. ಆಮೇಲೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಾಗಿ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಭಾರತ್ ನೆಟ್ ತುಂಬಾ ಇಂಪಾರ್ಟೆಂಟ್. ಭಾರತ್ ಟ್ರೇಡ್ ನೆಟ್ ನೋಡಿ, ಬಿಟಿಎನ್ ವಿಸ್ತೃತ ರೂಪ ಏನು? ಭಾರತ್ ಟ್ರೇಡ್ ನೆಟ್ ಅನ್ನು ವ್ಯಾಪಾರ ದಾಖಲಾತಿ ಹಣಕಾಸು ಪರಿಹಾರಗಳಿಗಾಗಿ ಏಕೀಕೃತ ವೇದಿಕೆಯಾಗಿ ಪ್ರಸ್ತಾಪಿಸಲಾಗಿದೆ ಎಂದು ಅವರು ಹೇಳಿದ್ರು. ಓಕೆ, ಎಸ್. ಆಮೇಲೆ ಇನ್ನೇನ್ ಹೇಳ್ತಾರೆ ನೋಡಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ 4 ಮೊನ್ನೆ ವರ್ಲ್ಡ್ ಎಕನಾಮಿಕ್ ಫೋರಂ ಒಂದು ರಿಪೋರ್ಟ್ ಅನ್ನು ಕೊಡ್ತೀವಿ. ವರ್ಲ್ಡ್ ಎಕನಾಮಿಕ್ ಫೋರಂ ಏನಂತಂದ್ರೆ ಭಾರತ 4ನೇ ಹಂತದ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನ ಮಾಡ್ತಾ ಇದೆ. 4th ಜನರೇಷನ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಭಾರತದಲ್ಲಿ ಆಗ್ತಾ ಇದೆ ಅಂತೇಳಿ ಯಾರು ಹೇಳಿದ್ರು? ವರ್ಲ್ಡ್ ಎಕನಾಮಿಕ್ ಫೋರಂ ಅವರು ಹೇಳಿದ್ರಿ. ಜಗತ್ತಿಗೆ ನಮ್ಮ ಭಾರತ ಅನ್ನೋದು ಈಗ ಬಹಳ ಸ್ಪೀಡ್ ವೇಗವಾಗಿ ಬೆಳತಕ್ಕಂತ ಆರ್ಥಿಕತೆ, ಕೈಗಾರಿಕೆಯಲ್ಲಿ ಎಸ್ಪೆಷಲಿ ಉದಯೋನ್ಮುಖ ಶ್ರೇಣಿ 2 ನಗರಗಳಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಉಚ್ಚರಿಸಲು ರಾಷ್ಟ್ರೀಯ ಚೌಕಟ್ಟನ್ನು ಒಂದು ಸಹ ಪ್ರಸ್ತಾಪಿಸಿದ್ದಾರೆ. ಅಂದ್ರೆ ಒಂದು ರೀತಿ ಫ್ರೇಮ್ ವರ್ಕ್ ಅನ್ನ, ನ್ಯಾಷನಲ್ ಫ್ರೇಮ್ ವರ್ಕ್ ಅನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಮೂಲಸೌಕರ್ಯ ಹೆಚ್ಚಿನ ಮೌಲ್ಯದ ಬೇಗ ಹಾಳಾಗುವ ತೋಟಗಾರಿಕೆ ಉತ್ಪನ್ನಗಳನ್ನು ಒಳಗೊಂಡಂತೆ ವಾಯು ಸರಕುಗಳು, ಅಂದ್ರೆ ಈ ವಿಮಾನದ ಮೂಲಕ ಹೋಗ್ತಕ್ಕಂಥ ಮೂಲಸೌಕರ್ಯಗಳ ಶೇಖರಣೆ ಉನ್ನತೀಕರಣ ಸರ್ಕಾರವು ಸುಗಮಗೊಳಿಸುತ್ತದೆ. ನೋಡಿ, ತುಂಬಾ ಪ್ರಮುಖವಾದ ವಿಚಾರಗಳು ಇಲ್ಲಿ ಇದಾವೆ. ಇನಿಹ ನೋಡ್ತಾ ವಿತ್ತೀಯ ಬಲವರ್ಧನೆ ಏನಾಗ್ತದೆ? ವಿತ್ತೀಯ ಬಲವರ್ಧನೆ ದಟ್ ಮೀನ್ಸ್ ಇಲ್ಲಿ ವಿತ್ತೀಯ ಅಂತಂದ್ರೆ ನೋಡಿ ಫಿಸ್ಕಲ್, ರೈಟ್? ಫಿಸ್ಕಲ್ ನೆನಪಲ್ಲಿ ಇದರ ಒಂದು ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಯಾವ ರೀತಿ ಬಲವರ್ಧನೆ ಮಾಡೋದು? ಇಲ್ಲಿ ನೋಡಿ, ಫಿಸ್ಕಲ್ ಡೆಫಿಸಿಟ್ ಎಷ್ಟಾಗಿದೆ? ಫಿಸ್ಕಲ್ ಡೆಫಿಸಿಟ್ ಇದು 2022, 23, 24, 25, 26, 26. ಇಲ್ಲಿ ಈಗ ಮೊದಲೆಲ್ಲ ನಾವು 2022, 23ನೇ ಸಾಲಿನಲ್ಲಿ ನಮ್ಮ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಇತ್ತು. ಇದು ಜಾಸ್ತಿ ಆಗ್ಬಾರ್ದ್ರಿ. ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆದ್ರೆ ಭಾರತದ ಆರ್ಥಿಕತೆಗೆ ಸ್ವಲ್ಪ ಕುಂಠಿತ ಆಗುತ್ತೆ, ಹಿನ್ನಡೆ ಸಾಧಿಸುತ್ತೆ. ಅಂದ್ರೆ ಡೆಫಿಸಿಟ್ ಅಂದ್ರೆ ಏನ್ರಿ? ಇದು 6.4% ಅಂತಂದ್ರೆ ನಾವು ಈಗ 100 ರೂಪಾಯಿ ಬಜೆಟ್ ಇಟ್ಟಿದೀವಿ ಅನ್ಕೊಳ್ಳಿ. 100 ರೂಪಾಯಿ ಬಜೆಟ್ ಅಲ್ಲಿ ನಾವು ಹಾಕಿದ್ವಿ. 100 ರೂಪಾಯಿ ಬಜೆಟ್ ಇದೆ, ದೇಶದ ಬಜೆಟ್ ಎಷ್ಟಿದೆ? 100 ರೂಪಾಯಿ ಇದೆ ಅನ್ಕೊಳ್ಳಿ. ಆ 100 ರೂಪಾಯಿದಲ್ಲಿ ನಾವು 6.4 ರೂಪಾಯಿನ ಬೇರೆಯವ್ರ ಕಡೆಯಿಂದ ಇಸ್ಕೊಂಡ್ ಬಂದಿದೀವಿ ಅಂತ ಅರ್ಥ. ದಟ್ ಮೀನ್ಸ್ ಕಡಿಮೆ ಬಿದ್ದಿದೆ, ಇಷ್ಟು ದುಡ್ಡು ಕಡಿಮೆ ಬಿದ್ದಿದೆ. ಈಗ 1000ಕ್ಕೆ ಎಷ್ಟಾಗತ್ರಿ? 1000ಕ್ಕೆ 100ಕ್ಕೆ 6.4 ಆಯ್ತಂತಂದ್ರೆ 1000ಕ್ಕೆ 64 ರೂಪಾಯಿ ಆಯ್ತಲ್ವಾ? ಇದೇ ತರ 10,000ಕ್ಕೆ ಎಷ್ಟಾಗುತ್ತೆ? 1 ಕೋಟಿಗೆ ಎಷ್ಟಾಗುತ್ತೆ? ಲಕ್ಷ ಕೋಟಿಯನ್ನ ನಾವೇನ್ ಮಾಡ್ತಾ ಇದೀವಿ? ಬಜೆಟ್ ಮಂಡನೆ ಮಾಡ್ತಾ ಇದೀವಿ. ಅಂತದ್ರಲ್ಲಿ ಇಷ್ಟು 6 ರೂಪಾಯಿ 5 ರೂಪಾಯಿನ ನಾವು ಬೇರೆಯವ್ರ ಕಡೆಯಿಂದ ಇಸ್ಕೊಂಡ್ಬಂದ್ರೆ ಎಷ್ಟು ಒಂದ್ ರೀತಿ ಸಾಲ ಆದಂಗಾಗತ್ತೆ ನೋಡಿ. 2023-24 ಸಾಲಲ್ಲಿ 5 ಇತ್ತು, ಈಗ 4.8 ಆಗಿದೆ ಈ ವರ್ಷದ ಒಂದು ಬಜೆಟ್ ಅಲ್ಲಿ. ಈಗ ನೋಡಿ 4.4 ಮುಂದೆ ಈ ತರ ಒಂದು ಅಚೀವ್ಮೆಂಟ್ ಮಾಡ್ಬೋದು ಅಂತ. ಇದಕ್ಕೆ ಕಡಿಮೆ ಮಾಡ್ಬೇಕು. ಆ ನಿಟ್ಟಿನಲ್ಲಿ ಆರ್ಥಿಕತೆ ಡೆವಲಪ್ಮೆಂಟ್ ಆದಂಗೆಲ್ಲ ನಾವು ಸಾಲ ಇಸ್ಕೊಳ್ಳೋದು ಬೇರೆ ಕಡೆ. ಈಗ ನಾವು ಕೆಲಸ ಮಾಡಿ ನಾವು ಚೆನ್ನಾಗಿ ದುಡಿದ್ರೆ ಬೇರೆಯವ್ರ ಕಡೆ ಸಾಲ ಇಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅಲ್ವಾ? ದಟ್ಸ್ ವೈ ಇಲ್ಲಿ ಏನಂತಂದ್ರೆ ಆರ್ಥಿಕತೆ ಭಾರತದಲ್ಲಿ ಬೆಳೆದ್ರೆ 4.4 ಆಗುತ್ತೆ, ಮುಂದೆ ಕಡಿಮೆ ಆಗುತ್ತೆ ಅಂತ. ಇದು ರೆವಿನ್ಯೂ ಡೆಫಿಸಿಟ್, ಆದಾಯ ಕೊರತೆ, ಜೊತೆಗೆ ಪ್ರೈಮರಿ ಡೆಫಿಸಿಟ್, ಎಫೆಕ್ಟಿವ್ ಡೆಫಿಸಿಟ್, ಇವೆಲ್ಲ ನೀವು ಬಜೆಟ್ ಅಲ್ಲಿ ಕಲ್ತಿರ್ತೀರ. ಎಕನಾಮಿಕ್ ಕ್ಲಾಸ್ ಅಲ್ಲಿ ಈ ಟರ್ಮ್ಸ್ ಗಳ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ. ಇಲ್ಲಿ ಅದೆಲ್ಲ ನಾನು ಹೇಳ್ತಾ ಹೋದ್ರೆ ಟೈಮ್ ಬಹಳ ಆಗುತ್ತೆ. ಸ್ಪೆಷಲ್ ಕ್ಲಾಸ್ ಅಲ್ಲಿ ಬೇಕಾದ್ರೆ ನಾ ಇದ್ರ ಬಗ್ಗೆ ಬಜೆಟ್ ಅಲ್ಲಿ ಎಷ್ಟು ವಿಧಗಳು, ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನು, ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಏನು, ಎಕ್ಸ್ಪೆಂಡಿಚರ್ ಅಂದ್ರೆ ಏನು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು, ಕ್ಯಾಪಿಟಲ್ ರೆವಿನ್ಯೂ ಅಂದ್ರೆ ಏನು, ಸೊ ಇವುಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಡೋಂಟ್ ವರಿ.
ಓಕೆನಾ. ಕ್ಲಾಸ್ ಬೇಕಾದ್ರೆ ಸಪರೇಟ್ ಆಗಿ ಎಕನಾಮಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡ್ತೀನಿ. ವಿತ್ತೀಯ ಬಲವರ್ಧನೆ ಹಾದಿಯಲ್ಲಿ ಉಳಿಯುವ ಬದ್ಧತೆಯನ್ನು ಪುನರುಚ್ಚರಿಸಿದ ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರದ ಸಾಲವು ಜಿಡಿಪಿಯ ಶೇಕಡಾವಾರು ಕುಸಿಯುತ್ತಲೇ ಇರುವ ಆ, ರೀತಿಯಲ್ಲಿ ವಿತ್ತೀಯ ಕೊರತೆಯನ್ನು ಕಾಯ್ದುಕೊಳ್ಳುವ ಸರ್ಕಾರವು ಪ್ರತಿ ವರ್ಷ ಶ್ರಮಿಸುತ್ತದೆ. 6 ವರ್ಷಗಳ ವಿವರವಾದ ಮಾರ್ಗಸೂಚಿ FRBM ಒಂದು ಹೇಳಿಕೆಯಲ್ಲಿ FRBM ಆಕ್ಟ್ ಪ್ರಕಾರ ವಿವರವಾಗಿ ಪ್ರಸ್ತಾಪಿಸಲಾಗಿದೆ. 24-25 ವಿತ್ತೀಯ ಕೊರತೆ ನೋಡಿ, ಆಗಲೇ ನಾವು ನೋಡಿದ್ವಿ, ಅದರಲ್ಲಿ ಮತ್ತೇನಿದ್ರೆ ನೋಡುವ ಅವಶ್ಯಕತೆ ಇಲ್ಲ, ಡಾಟಾದಲ್ಲಿ ನೋಡಿದ್ವಲ್ಲ ಅದನ್ನೇ. ಬಜೆಟ್ ಅಟ್ ಗ್ಲಾನ್ಸ್ ನೋಡಿ, ಬಜೆಟ್ ರೆವೆನ್ಯೂ ರೆಸಿಪ್ಟು, ಇಲ್ಲಿ ಕ್ಯಾಪಿಟಲ್. ಬಜೆಟ್ ಅಲ್ಲಿ ಎರಡು ಬರ್ತವೆ, ಒಂದು ರೆಸಿಪ್ಟು, ಇನ್ನೊಂದು ಎಕ್ಸ್ಪೆಂಡಿಚರ್. ಬಜೆಟ್ ನ ಭಾಗ ಮಾಡಿದಾಗ ಎರಡು ಪಾರ್ಟ್ ಬರ್ತವೆ. ಬಜೆಟ್ ಅಲ್ಲಿ ಎರಡು ಪಾರ್ಟ್, ಒಂದು ರೆಸಿಪ್ಟ್, ಇನ್ನೊಂದು ಎಕ್ಸ್ಪೆಂಡಿಚರ್. ಅಂದ್ರೆ ಇದು ಖರ್ಚು ಮಾಡೋದಕ್ಕೆ ನಾವು ಎಷ್ಟು ಖರ್ಚು ಮಾಡ್ತಾ ಇದೀವಿ, ಖರ್ಚು ಎಷ್ಟು ಮಾಡ್ತಾ ಇದೀವಿ. ರೆಸಿಪ್ಟ್ ಅಂದ್ರೆ ಏನ್ರಿ, ಸ್ವೀಕೃತಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ನಮಗೆ ಎಷ್ಟು ದುಡ್ಡು ಬರ್ತಾ ಇದೆ. ಈಗ ನಾವು ಸಾಲ ಮಾಡಿ ಯಾರು ದುಡ್ಡು ತರಲಿ ಅಥವಾ ನಾವು ದುಡಿದವರು ದುಡ್ಡು ತರಲಿ, ಸ್ವೀಕೃತಿ ನಮ್ಮ ಮನೆಗೆ ಎಷ್ಟು ಆದಾಯ ಬರುತ್ತೆ, ಇಟ್ಸ್ ಕಾಲ್ಡ್ ರೆಸಿಪ್ಟ್. ಎಕ್ಸ್ಪೆಂಡಿಚರ್ ಅಂದ್ರೆ ನಮ್ಮ ಮನೆಯಿಂದ ಎಷ್ಟು ದುಡ್ಡು ಹೋಗ್ತಾ ಇದೆ, ಇಟ್ಸ್ ಕಾಲ್ಡ್ ಎಕ್ಸ್ಪೆಂಡಿಚರ್. ಇಲ್ಲಿ ರೆವೆನ್ಯೂ ರೆಸಿಪ್ಟ್ ಅಂತ ಇದೆ, ಕ್ಯಾಪಿಟಲ್ ರೆಸಿಪ್ಟ್ ಅಂತ ಇದೆ. ಸೊ ಇವುಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ, ಡೋಂಟ್ ವರಿ. ಒಂದು ಸ್ವಲ್ಪ ಗೊತ್ತಿಲ್ಲ, ರೆಸಿಪ್ಟ್ ಅಂದ್ರೆ ಏನು, ಎಕ್ಸ್ಪೆಂಡಿಚರ್ ಅಂದ್ರೆ, ಇವುಗಳ ಬಗ್ಗೆ ಸ್ವಲ್ಪ ಗೊತ್ತಿದ್ರೆ ಸಾಕು. ರೆವೆನ್ಯೂ, ಕ್ಯಾಪಿಟಲ್ ಇವೆಲ್ಲ ಅರ್ಥ ಆಗ್ತವೆ, ಓಕೆನಾ. ರೆಸಿಪ್ಟ್ ಅಂದ್ರೆ ಏನ್ರಿ, ನಾವು ನಮ್ಮ ಮನೆಗೆ ಬರ್ತಕ್ಕಂತ ಆದಾಯ. ಈಗ ನಾವು ದುಡಿಬಹುದು, ಇಲ್ಲ ಸಾಲ ತರಬಹುದು, ಹೇಗಾದ್ರೂ ಆಗಲಿ ನಮ್ದು ಮನೆಗೆ ಒಟ್ಟಿನಲ್ಲಿ ದುಡ್ಡಂತೂ ಬರ್ತಾ ಇದೆ ಅಲ್ವಾ, ಅದನ್ನ ನಾವು ರಿಸಿಪ್ಟ್ ಅಂತ ಕರಿತೇವೆ. ಅಂದ್ರೆ ಸರ್ಕಾರಕ್ಕೆ ಏನ್ ದುಡ್ಡು ಬರುತ್ತಲ್ವಾ, ಟ್ಯಾಕ್ಸ್ ಇಂದ ಆಗಿರ್ಬೋದು ಅಥವಾ ಇನ್ನು ಕೆಲವು ಆದಾಯಗಳಿಂದ ಆಗಿರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಅಲ್ವಾ, ಅದನ್ನ ನಾವು ರೆಸಿಪ್ಟ್ ಅಂತ ಕರಿತೀವಿ. ಈಗ ಸರ್ಕಾರ ಯಾವುದಕ್ಕೆ ದುಡ್ಡು ಖರ್ಚು ಮಾಡುತ್ತೆ, ದಟ್ ಇಸ್ ಕಾಲ್ಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅದು ನಮಗೂ ಕೂಡ ಅನ್ವಯಿಸುತ್ತೆ, ಮನೆ ಜೀವನಕ್ಕೂ ಸರ್ಕಾರದ ಜೀವನಕ್ಕೂ ಅನ್ವಯಿಸುತ್ತೆ. ಇಲ್ಲಿರ್ತಕ್ಕಂಥ ಎಲ್ಲಾ ಡಾಟಾ ಇಲ್ಲಿ ಇದೆ, ಓಕೆ ನೋಡಿ. ಪರಿಷ್ಕೃತ 31.47 ಲಕ್ಷ ಕೋಟಿಗಳಾಗಿದ್ದು, ಅದರಲ್ಲಿ ನಿವ್ವಳ ತೆರಿಗೆ ನೋಡಿ ಇಷ್ಟಿದೆ, ನಿವ್ವಳ ತೆರಿಗೆ, ಓಕೆನಾ. ನೆಟ್ ಟ್ಯಾಕ್ಸ್ ರಿಸಿಪ್ಟ್ ಅಂತೇಳಿ 47.16 ಲಕ್ಷ ಕೋಟಿಗಳಾಗಿದ್ದು ನೋಡಿ, ಅದರಲ್ಲಿ ಯಾವುದು ವೆಚ್ಚದ ಪರಿಷ್ಕೃತ ಅಂದಾಜು, ಮತ್ತೆ ಇದೆಲ್ಲ ಡಾಟಾ ಇದೆ. 10.8 ಲಕ್ಷ ಕೋಟಿ ಎಂದು ಬಂಡವಾಳ ವೆಚ್ಚ ಎಷ್ಟಾಗಿದೆ ನೋಡಿ, ಬಂಡವಾಳ ವೆಚ್ಚ 10.18 ಕೋಟಿ. ಬಂಡವಾಳ ವೆಚ್ಚ ಅಂತಂದ್ರೆ ನಾವು ಖರ್ಚು ಮಾಡಿದ್ದು, ನಮ್ಮ ಆಸ್ತಿಗಾಗಿ ಖರ್ಚು ಮಾಡಿದ್ದು. ಏನಿವು ಈಗ ಶಾಲಾ ಕಾಲೇಜ್ ಆಗಿರ್ಲಿ ಅಂತದಕ್ಕೆ ಖರ್ಚು ಮಾಡಿದ್ದಷ್ಟ್ರಿ, ಹಾಸ್ಪಿಟಲ್ ಆಗಿರ್ಬೋದು, ದರ್ ಇಸ್ 10 ಲಕ್ಷ ಕೋಟಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ನಮ್ಮ ಒಂದು ಆಸ್ತಿಗಾಗಿ, ಅಂದ್ರೆ ಈಗ ಶಾಲಾ ಕಾಲೇಜು ಅದನ್ನ ನಾವು ಏನ್ರಿ, ಅದು ನಮ್ಮ ಆಸ್ತಿ, ಅದು ಕ್ಯಾಪಿಟಲ್ ಬಂಡವಾಳ ಹಾಕ್ತಿವಿ ಅಲ್ವಾ. ಅದು ನಮಗೆ ಮುಂದೊಂದು ದಿನ ಆದಾಯ ಗಳಿಸುತ್ತೆ, ಇಟ್ಸ್ ಕಾಲ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ಬೋದು, ಓಕೆನಾ. ಎಸ್ ನೋಡಿ, ಇದು 2025-26 ಸಾಲಗಳಲ್ಲಿ ಹೊರತುಪಡಿಸಿ ಒಟ್ಟು ಸ್ವೀಕೃತಿಗಳು, ಒಟ್ಟು ವೆಚ್ಚಗಳನ್ನು ಕ್ರಮವಾಗಿ 34.96 ಆಮೇಲೆ 50.65 ಲಕ್ಷ ಕೋಟಿ ಎಂದು ಅನ್ವಯಿಸಲಾಗಿದೆ. ಯಾವುದು ಒಟ್ಟು ವೆಚ್ಚ, ಒಟ್ಟು ಸ್ವೀಕೃತಿ, ಟೋಟಲ್ ಎಕ್ಸ್ಪೆಂಡಿಚರ್ ಅಂಡ್ ಟೋಟಲ್ ರೆಸಿಪ್ಟ್. ಇಲ್ಲಿ ಇರತಕ್ಕಂಥ ಡಾಟಾ ಇಲ್ಲಿದೆ ಅಲ್ಲ, ಇದೆಲ್ಲ ಡಾಟಾ ಇದೆಯಲ್ಲ, ಸೊ ಇದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ಮತ್ತೇನಿಲ್ಲ, ನೀವು ನೋಡ್ಕೋಬಹುದು. ಸೊ ನೋಡಿ, ಟೋಟಲ್ ಆಗಿ ಹೊಸ ತೆರಿಗೆ ಪದ್ಧತಿಯನ್ನು ಇಲ್ಲಿ ಪರಿಷ್ಕೃತ ಮಾಡಿದ್ದಾರೆ. ಜೊತೆಗೆ ಏನಂತ ನೋಡಿ, ವಾರ್ಷಿಕ ಒಟ್ಟು ಆದಾಯ 0 ರಿಂದ 4 ಲಕ್ಷ ಇರೋರಿಗೆ ಇಲ್ಲಿ ಯಾವುದೇ ರೀತಿ ತೆರಿಗೆ ಇಲ್ಲ. ವಾರ್ಷಿಕವಾಗಿ ಆನ್ಯುವಲ್ ಇನ್ಕಮ್ ಇಷ್ಟಿತ್ತಂದ್ರೆ ನಿಮ್ಗೆ 0 ಟ್ಯಾಕ್ಸ್, ಏನು ಟ್ಯಾಕ್ಸ್ ಇಲ್ಲ. 4 ರಿಂದ 8 ಲಕ್ಷ ಯಾರಿಗೆಲ್ಲ ಇರುತ್ತೋ ಅವ್ರು 5% ಕಟ್ಟಬೇಕು ಟ್ಯಾಕ್ಸ್ ಅನ್ನ. ಅಂದ್ರೆ ಈಗ 100 ರೂಪಾಯಿ ನಿಮ್ಮ ಹತ್ರ ಇದೆಪ್ಪ, ಈಗ 4.8 ಲಕ್ಷ ಇದೆ ಅನ್ಕೊಳ್ಳಿ, 4 ರಿಂದ 8 ಲಕ್ಷ ಇದೆ ಅನ್ಕೊಳ್ಳಿ, ಅದರಲ್ಲಿ 100 ರೂಪಾಯಿ ದುಡ್ಡಲ್ಲಿ 5 ರೂಪಾಯಿ ನೀವು ಕೊಡ್ಬೇಕು ಅವ್ರಿಗೆ, ಓಕೆನಾ. ಅಂದ್ರೆ ಈಗ 100 ರೂಪಾಯಿ ಇದೆ, 1000 ರೂಪಾಯಿ ಇದ್ರೆ 100 ರೂಪಾಯಿ ಇದ್ರೆ 5 ರೂಪಾಯಿ, 1000 ರೂಪಾಯಿ ಇದ್ರೆ 50 ರೂಪಾಯಿ, 10,000 ಇದ್ರೆ 500 ರೂಪಾಯಿ ಅಲ್ವಾ. ಈ ರೀತಿ ಒಂದು 100ಕ್ಕೆ 5% ಕಟ್ಟಬೇಕಾಗುತ್ತೆ. 8 ರಿಂದ 12 ಲಕ್ಷ ಇರೋರು ನೋಡಿ 10%, ಆಮೇಲೆ 12 ರಿಂದ 16 ಲಕ್ಷ ಇರೋರು 15%, 16 ರಿಂದ 20 ಲಕ್ಷ ಇರೋರು 20%, 20 ರಿಂದ 24 ಲಕ್ಷ ಇರೋರು 25%, 24 ಲಕ್ಷಕ್ಕಿಂತ ಹೆಚ್ಚಿರೋರು 30%. ನೋಡಿ ಈಗ ನೋಡಿ ಅಲ್ವಾ, ಈ ತರ ಆಗುತ್ತೆ. ಹೌದು ನೋಡಿ, ಈಗ ಫಾರ್ ಎಕ್ಸಾಂಪಲ್ 24 ಲಕ್ಷದ ಮೇಲೆ ನೀವು ಆದಾಯ ಮಾಡಿದ್ರಪ್ಪ, ಅದ್ರಲ್ಲಿ 30 ರೂಪಾಯಿ ಕೊಟ್ಬಿಡ್ಬೇಕ್ರಿ. 100 ರೂಪಾಯಿಲಿ 30 ರೂಪಾಯಿ, 100 ರೂಪಾಯಿಲಿ 30 ರೂಪಾಯಿ ಕೊಡ್ಬೇಕು. ಇದೇನ್ ಬೇಕು ನೋಡಿ, 100 ರೂಪಾಯಿ ದುಡಿದಿವಿ ಅಂತಂದ್ರೆ ನಮ್ಮ ಹತ್ರ 24 ಲಕ್ಷ ಇದೆ, 100 ರೂಪಾಯಿದಲ್ಲ ಅದರಲ್ಲಿ 30 ರೂಪಾಯಿ ಅವ್ರಿಗೆ ಕೊಡ್ಬೇಕು. ಅಂದ್ರೆ ಎಷ್ಟಾಗುತ್ತೆ ರೀ, ಈಗ 30 ರೂಪಾಯಿ 100ಕ್ಕೆ ಅಂತಂದ್ರೆ 1000ಕ್ಕೆ ಎಷ್ಟ್ರಿ 300 ಅಲ್ವಾ. 100ಕ್ಕೆ 30 ಅಂದ್ರೆ 1000ಕ್ಕೆ 300, 10,000ಕ್ಕೆ 3,000, 10,000ಕ್ಕೆ 3,000 ಅಲ್ವಾ. 1 ಲಕ್ಷಕ್ಕೆ 30,000, 1 ಲಕ್ಷಕ್ಕೆ 30,000, 1 ಲಕ್ಷ ದುಡಿದ್ರೆ 30,000 ಕೊಟ್ಟು ಹೋಗ್ಬಿಡೋದು ಮುಂದಕ್ಕೆ, ಏನಿಲ್ಲ ಬೇರೆ. 1 ಲಕ್ಷಕ್ಕೆ 30,000. ಈಗ ಫಾರ್ ಎಕ್ಸಾಂಪಲ್ ನೀವು 10 ಲಕ್ಷ ದುಡಿದ್ರೆ 3 ಲಕ್ಷ ಕೊಡ್ಬೇಕು, 3 ಲಕ್ಷ 10 ಲಕ್ಷದಲ್ಲಿ 3 ಲಕ್ಷ ಅವರಿಗೆ ಕೊಡ್ಬೇಕು. 20 ಲಕ್ಷ ಅಂದ್ರೆ 6 ಲಕ್ಷ ಕೊಡ್ಬೇಕು, 6 ಲಕ್ಷ ಅಲ್ವಾ. ನೋಡಿ ಈಗ 24 ಲಕ್ಷ ಅಂದ್ರೆ ಲೆಕ್ಕ ಹಾಕಿ 6 ಪಾಯಿಂಟ್ ಸಮಥಿಂಗ್
ಓಕೆ, ಇಷ್ಟು ದುಡ್ಡನ್ನ ನೀವು ಅವರಿಗೆ ಕೊಡ್ಬೇಕಾಗುತ್ತೆ. ಅಂಡ್ ದಿಸ್ ಇಸ್ ಅಬೌಟ್ ಟುಡೇಸ್ ಬಜೆಟ್ ಡಿಸಿಷನ್. ಅಂಡ್ ಥ್ಯಾಂಕ್ ಯು. ಇದನ್ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ತುಂಬಾ ಅದ್ಭುತವಾದ ಮಾಹಿತಿ ಇದೆ ಇಲ್ಲಿ. ಈ ಇಡೀ ಬಜೆಟ್ ನ ಒಂದು ಪುಸ್ತಕ ಓದೋಕ್ಕಿಂತ ಈ ಒಂದು ಸಾರಾಂಶವನ್ನು ಓದ್ಬಿಟ್ರೆ ನಿಮ್ಗೆಲ್ಲ ತಿಳಿದು ಬಿಡುತ್ತೆ. ಎಕ್ಸಾಮ್ ಆಲ್ಮೋಸ್ಟ್ ಇಲ್ಲಿನ ಒಂದು ಪಾಯಿಂಟ್ಸ್ ಗಳನ್ನ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ಓಕೆ, ಥ್ಯಾಂಕ್ ಯು. ಅಂಡ್ ಆಲ್ಸೋ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. UPSC ಆಸ್ ವೆಲ್ ಆಸ್ KS ಯಾವ ಎಕ್ಸಾಮ್ ಬೇಕಾದ್ರೂ ಬರೀರಿ, ಇದು ಯೂಸ್ ಆಗುತ್ತೆ ನಿಮಗೆ. ಓಕೆ, ಎಸ್, ಥ್ಯಾಂಕ್ ಯು ಅಂಡ್ ಆಲ್ ಬೆಸ್ಟ್.